ಒಂದ ದಿನ ಬಿಡದಂಗ ವಿಷ್ಣುಗ ಮಾಡ್ತಿದ್ದ ನಮಸ್ಕಾರ ದರಪಿಲ್ ತಿರುಗನಲ್ಲ ನೀಸಿ ಊರಾಗ ಬಂದನ ಅರಿಸಿ ಕೂಟ ಕೂಟಿಗೆ ಹಚ್ಚನಲ್ರಿ ತಂದ ಪಟಾಕ್ಷಿ ಕೂಟ ಕೂಟಿಗೆ ತಂದ ಹಚ್ಚನಲ್ರಿ ಪಟಾಕ್ಷಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವರಕೊಪ್ಪ. ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಜಿನ್ನೂರು ಗ್ರಾಮದ ಪ್ರಸಿದ್ಧ ಭಜನಾ ಗಾನ ಕೋಗಿಲೆ ರಮೇಶ್ ಮಾಸ್ತರ್ ಕುರುಬರ್ ಅವರೊಂದಿಗೆ. ಬರ್ರಿ ನೋಡ್ಕೊಂಡು ಬರೋಣ. ರಮೇಶ್ ಮಾಸ್ತರ್ ಮನೆ ಈ ಕಡೆ ಇತ್ತು ಡೌಟ್ ಬರತೈತೆ. ಇಲ್ಲಿ ಹುಡುಗರು ಕುಂತಾರ, ಕೇಳುವಂತಾರೆ ಹೆಂಗಾರಿ ಅವ್ರನ್ನ. ತಮ್ಮ, ಇಲ್ಲಿ ರಮೇಶ್ ಮಾಸ್ತರ್ ಭಜನಾ ಮಾಡ್ತಾರಲ್ಲ, ಅವ್ರ ಮನಿ ಈ ಕಡೆ ಐತೆ ಈ ಕಡೆ ಐತೆ? ಇಲ್ಲೇ ಗುಡಿ ಮಗಲ ಐತ್ರಿ. ಇಲ್ಲೇ ಐತೆನ? ಈಗ ಅವ್ರು ಎಲ್ಲಿ ಮನ್ಯಾಗ ಅದಾರ? ಮನ್ಯಾಗ ಇರ್ಬೋದು ಬರ್ರಿ. ಮನ್ಯಾಗ ಇರ್ಬೋದಾ? ಹಿಂಗ ಹೂರಿ ದೂರ ಆಕತ್ತೆ ಮನೆ? ಇಲ್ಲೇ ಇನ್ನು ಇಲ್ಲೇ ಮುಂದೈತ್ರಿ. ಹೌದಾ? ಸ್ವಲ್ಪ ತೋರಿಸ್ರಿ. ಯಾರ ಆಯ್ತು ಹೋಗುಂತ ಗಾಡಿ ಇಲ್ಲೇ ತರ ಬಂದ ಗಾಡಿ ತಗೊಂಡ್ಬರ್ತೀರಿ? ಗಾಡಿ ತಗೊಂಡ್ಬಿಡ್ರಿ. ಮುಂದೈತಪ್ಪ ಗಾಡಿ? ಆಯ್ತು ತಗೊಂಡ್ ಬರಲ್ಲ. ಹೋಗೋಣಪ್ಪ. ಹೋಗೋಣ ಬರ್ರಿ. ಬಳ್ಳರಿ ಬೇಡಪ್ಪ. ರಮೇಶ್ ಮಾಸ್ತರ್ ಮನೆ ದೂರ ಆಗತ್ತಪ್ಪ? ಇಲ್ಲೇ ಮುಂದೆ ಬರೋದ್ರಿ. ಹೊಲಕ್ಕೆ ಹೋಗ್ಯಾರ ಎಲ್ಲಿ ಬಿಡ್ರಿ, ಮಳಿ ಹತ್ತೈತಿ ಒಂದೊಂದು ಕಾಣಂಗ್ರಿ. ಈಗೇನು ಹೊಲ್ದಾಗ ಕೆಲಸ? ಇದಾಗ ತೆನಿ ಮುರಿವ್ರಿ, ಹುಡ್ರು ಕಾಳು ಹಾಕುವು. ಬರೋಬ್ರಿ. ಇದು ಸ್ಕೂಲ್ ಅಪ್ಪ? ಈ ಶಾಲೆ ರೀ. ದೇವಸ್ಥಾನ ಇಲ್ಲೇ ಎಲ್ಲಿ ಐತಲ್ಲ? ಮ್ಯಾಲ ಬರೋದ್ರಿ. ಇಲ್ಲೇ ಬರೋದ್ರಿ. ಇಲ್ಲೇ ಕುಂತಾರ ನೋಡ್ರಿ ಮಾಸ್ತರ್. ಎಲ್ಲ ಬೆಳಗ್ಗೆ ಇಲ್ಲೇ ಕುಂದಿರ್ತಾರ. ಮಾಡಿ ಬಂದ್ ಕುಂತಾರ ನೋಡ್ರಿ. ಅವರು ಕ್ಲೈಮೇಟ್ಗೆ. ಓಕೆ. ಬರ್ರಿ. ಎಲ್ಲ ದೈವ ಇಲ್ಲೇ ಐತಲ್ಲ? ಕೆಲಸನ ಎಲ್ಲಾರು ಬಂದ್ರಿ. ನಮಸ್ಕಾರ ಮಾಸ್ತರ. ನಮಸ್ಕಾರ ಬರ್ರಿ. ಎಲ್ಲ ಬೆಳಗ್ಗೆ ಇಲ್ಲೇ ಐತಲ್ರಿ? ಇಲ್ಲೇ ಚಿಕ್ಕ ಚಲೋ ಆತ್ ನಮ್ಗ. ನಾವಲ್ಲಿ ಮನೆ ಕಡೆ ಹೊಂಟಿದ್ವಿ, ಪಾಪ ಹುಡುಗರು ತೋರ್ಸಾಕ್ ಬಂದಾರ. ಇಲ್ರಿ ಮನ್ಯಾಗ ಇದ್ರಿ ನಾವು. ಗುಡಿ ಕಡೆ ಬಂದಿದ್ರಿಪ್ಪ ನಾವು. ಆರಾಮದಿಲ್ರಿ? ಆರಾಮ್ರಿಪ್ಪ, ಆರಾಮ. ಶೇಖನವರು ಬಂದಾರ, ಗುರುಗಳು ಬಂದಾರ. ಹಬ್ಬಕ್ರಿ ಹಬ್ಬಲ್ರಿ. ನಮಸ್ಕಾರಪ್ಪ. ನಮಸ್ಕಾರ. ನಮ್ಮ ಹೌದಾ? ಕರೆಕ್ಟ್. ಕರೆಕ್ಟ್. ಗುರುಗಳ ನಮಸ್ಕಾರ. ಶೇಖನವ್ರ ಅಂತ ನಮ್ಗೆ ಅವಾಗಿಂದ ಗೊತ್ತದಾರ. ನಮಸ್ಕಾರ. ಭಜನಿ ಮೂಲ ಅವರು ಇವ್ರಂತೂ ಭಜನಿ ಮಾಲಾಕ್ರಿ. ನಮಸ್ಕಾರಪ್ಪ. ಇವ್ರ ಹಿಮ್ಮೆ ಹುಡುಗರು ಅಡ್ಡಿಲ್ಲ. ಮಾಸ್ತರ, ಈಗ ನೀವು ಈ ಭಜನಾ ಏನ ಕಲಿತಿರಲ್ಲ, ನಿಮ್ಗೆ ಈಗ ಮೊದಲ ಸಣ್ಣಂದಿರ್ತ ಕಲಿತ್ರು ಅಥವಾ ಏನು ನಡ್ಬರ್ಕ ಏನೋ ಎಲ್ಲರೂ ಮಾಡ್ತಾರಂತ ನಾವು ಮಾಡ್ಬೇಕಂತ ಅನಿಸ್ತು? ಸಣ್ಣದಿರ್ತಾನ ಒಂದು 15-16 ವರ್ಷದವ್ರು ಇದ್ರು ನಾವು. ಅವಾಗ ಕಲಿತಿರ? ಒಟ್ಟ ಅವಾಗ ನಾವು ಅಪ್ಪರು ಹೊಕ್ಕಿದ್ರಿ ಭಜನಿಗೆ. ಅವ್ರ ಹಿಂಬಾಲ ನಾವು ಸ್ವಲ್ಪ ತಾಳ ಹಾಕೋ. ಬಟ್ ಅಪ್ಪರು ಶಿವ ಮಾಡ್ಯಾರಿ. ಅವ್ರು ಹೊಕ್ಕಿದ್ರಿ, ನಾವು ಸಣ್ಣರಿದ್ವಲ್ರಿ. ನಮಗೂ ಹುಚ್ಚರಿ ಹೊಕ್ಕಿದ್ವಿ ನಾವು. ಹೋಗ್ಕೊಂತ ಹಂಗ ಒಂದ್ ಪದ 2 ಪದ, ಆಮೇಲೆ ಪೆಟ್ಟಿಗೆ ಬಾರ್ಸೋದು ಮಾಡ್ಕೊಂತ ಭಜನೆ ಸಾಗ್ ಮಾಡಿದ್ರಿ ನಾವು. ಎಲ್ಲಿ ಮೊದಲು ಎಲ್ಲಿ ಯಾವ ಗುಡಿ ಒಳಗೆ ಮಾಡ್ತಿದ್ರಿ? ಸಿದ್ದಾವ್ರ ಮಠ ಅಂತ ಅಲ್ಲಿ ಅಲ್ಲಿ ಊರಾಗ ಐತ್ರಿ ಅದು. ಅಂದ್ರೆ ಇದು ಊರ್ ಬಿಟ್ಟು ಹೊರಗೈತೆ? ಹೊರಗೈತೆ ಅಂದ್ರೆ ಅಲ್ಲಿ ದೂರ ಆಗೋದಕ್ರಿ. ಮತ್ತ ಒಂದು ಸ್ವಲ್ಪ ಮತ್ ಬ್ಯಾರೆ ಮಾಡೋದು ಇಲ್ಲೇ
ಇಲ್ಲಿ ದೇವಸ್ಥಾನದಾಗ ಮಾಡ್ಕೊಂಡೆ ಇಲ್ಲಿ ಗುಡ್ಡದ ಬಸವೇಶ್ವರ ಅಂತ ಹೇಳ್ರಿ. ಓಕೆ. ಹಾ 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 ಹಾ. ಈಗ ಮೊದಲಲ್ಲೇ ಸಿದ್ದಾರೂಢ ಮಠದಾಗ ಮಾಡ್ತಿದ್ದಾರೆ. ಫಸ್ಟ್ ಒಂದು 15-16 ವರ್ಷ ಇದ್ದಾರ್ರಿ ನಾವು ಅಲ್ಲೇ ಮಾಡ್ತಿದ್ರಿ ಅಲ್ಲಿ. ಹಾ ಹಾ. ಅಂದ್ರೆ ನೀವು ಈಗ ಈ ಹೊರಗೆ ಕಾಂಪಿಟೇಷನ್ ಮಾಡ್ರಿ? ಆಗ್ಯಾವ್ರಿ, ಮಾಡ್ಯಾವ. ಅವ ಕಾಂಪಿಟೇಷನ್ ಮಾಡಕ್ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಮಾವಾರಿ ಅವಾಗ ಏನ್ರಿಪ್ಪ ಸ್ವಲ್ಪ ವಚನ, ಆಮೇಲೆ ಇವ್ರು ಕ್ಯಾಸೆಟ್ ಬರ್ತಿದ್ವಲ್ರಿ ಅವಾಗ, ಜೋಡಳಿ ಮಾದೇವಪ್ಪ ಮುದುಕಣ್ಣರು, ರಾಮಪುರ ಇವನ್ನೆಲ್ಲ ಹಾಡ್ತಿದ್ರು ನಾವು ಕ್ಯಾಸೆಟ್ ಅನ್ಪಗಳು. ಆಮೇಲೆ ಬರ್ತೀವಿ ಸವಾಲ್ ಭಜಿನಿ ಅನ್ನುವಂಥವು ನಾವ್ ಬಂದ್ವಲ್ರಿ, ನಾವು ಕಲಿಬೇಕಪ್ಪ ಇದನ್ನ ಮಾಡ್ಬೇಕು. ಆಮೇಲೆ ನಮ್ಮೂರ ಜನ ಬೆನ್ನಿಗಿನಿ ಚಲೋ ಐತಿ ಮಾಡ ಕರೆಕ್ಟ್ ಅಂತೆಲ್ಲಾ ಬೆಂಬಲ ಕೊಡಾಕತ್ರಿ. ಅದ್ರಾಗ ನಮ್ದು ಏನ್ರಿಪ್ಪ ಅಂದ್ರ ಕಣ್ಣಿದ್ದು ಕುಡ್ರಿ ಅಂತಾರಲ್ರಿ, ಒಂದು ಓದಾಕ್ ಬರಂಗಿಲ್ಲ, ಬರಿಯಾಕ ಬರಂಗಿಲ್ಲ. ನೀವ್ ಹಂಗಾರ ಸಾಲಿಗೆ ಹೋಗಿಲ್ಲನ್ರಿ? ಸರಿಯಾಗಿಲ್ರಿ. ಸಾಲಿ ಸರ್ಟಿಫಿಕೇಟ್ ಐತ್ರಿ, ಆದ್ರ ಓದಾಕ ಬರಿಯಾಕ ಬರೋಲ್ಲ. ನೆನಪಿನ ಶಕ್ತಿ ರೀ. ಸಂಗೊಳ್ಳಿಯ ಸರದಾರ ಹೌದಿವ ಬಹದ್ದೂರ, ಒಂದ ದಿನ ಬಿಡದಂಗ ವಿಷ್ಣುಮಗೆ ಮಾಡ್ತಿದ್ದ ನಮಸ್ಕಾರ, ಒಂದ ದಿನ ಬಿಡದಂಗ ವಿಷ್ಣುಮಗೆ ಮಾಡ್ತಿದ್ದ ನಮಸ್ಕಾರ. ಗಂಡ ನೆಟ್ಟ ನಾಡ ಐತಿ ಕಿತ್ತೂರ, ಬಾಜುಹಳ್ಳಿ ಐತಿ ಸಂಗೊಳ್ಳಿ ಊರ. ಗಂಡ ನೆಟ್ಟ ನಾಡ ಐತಿ ಕಿತ್ತೂರ, ಬಾಜುಹಳ್ಳಿ ಐತಿ ಸಂಗೊಳ್ಳಿ ಊರ. ಕಿತ್ತೂರ ಊರಾಗ ಐತಿ ಕೇರಿ ಚೆನ್ನಮ್ಮ ತಾಯಿ ಅಧಿಕಾರ, ಕಿತ್ತೂರ ಊರಾಗ ಐತಿ ಕೇರಿ ಚೆನ್ನಮ್ಮ ತಾಯಿ ಅಧಿಕಾರ. ಬಂದ ಹಕ್ಕಾರು ಬ್ರಿಟಿಷರ ಕೆಂಪ ಮಾರಿ ಅಂಗ್ಲರ, ಬಂದ ಹಕ್ಕಾರು ಬ್ರಿಟಿಷರ ಕೆಂಪ ಮಾರಿ ಅಂಗ್ಲರ. ಆಮೇಲೆ ಇದನ್ನ ಮಾಡ್ಕೊಂಡ್ ಹೋಯ್ತಿದ್ರಿಪ್ಪ ನಾವು. ಅವಾಗ ಮತ್ತಿದು ಸವಾಲ್ ಭಜನೆ ಮಾಡ್ಬೇಕು ಅನ್ನುವಂತ ಒಂದು ಹುಚ್ಚ ಹೊಕ್ಕಾಗ ಕಲಿಯಾಕ ಎಲ್ಲಿ ಹೋಗಪ್ಪ ಅನ್ನುವಂತ ವಿಚಾರ ಮಾಡಿದ್ರು. ಅವಾಗ ನಾವು ನಮ್ ಕಾಕಾರ ಮಾತಾಡುವಾಗ ಇವ್ರು ನಮ್ಮ ಮಾವಾರಿ, ಸ್ವಾದ್ರ ಮಾವರು, ನಮ್ಮ ಕಾಕಾನ ಅಣ್ಣ ಹಿಂತಿ ಅಣ್ಣ ರೀ ಅವ್ರು, ನಮ್ ಸ್ವಾದ್ರ ಮಾವ್ರಿ. ಬರಬರಿ ಅದ ಇವ್ ನಮ್ ಕಾಕರಿಂದ್ರಿ ನಮ್ಮ ಹಳ್ಯಾನ ಭಜನಿ ಕಲಿಸ್ತಾನಲ್ಲ, ಗೀ ಪದ ಹಾಡ್ತಾರ, ಆಮೇಲೆ ಬೆಳ್ಳಿನ ಪದ. ಬರಬರಿ ಇಲ್ಲ, ಅವರು ಫೇಮಸ್ ರೀ. ಹ್ಞೂನ್ರಿ, ಈ ಬೆಟ್ಟದವ್ರ ಎಲ್ಲಪ್ಪ ಮಸ್ತರ ಅಂತಂದ್ರ ಹ್ಞೂನ್ರಿ, ಈ ಗೀ ಪದದೊಳಗ ಅವರು ಬಾಳ ಫೇಮಸ್ ಅದಾರ. ಅಂದ ಮತ್ ನಮ್ ಸ್ವಾದ್ರ ಮಾವನ ಕೆಲಸ ಅದಾರಪ್ಪ ಅಂದ್ರ ಸುಮ್ಮನೆ ಅವ್ರ ಕಡೆ ಯಾಕೆ ಹೋಗ್ಬೇಕಪ್ಪ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ರ ನಿಮ್ಗ ಹಾಡುಗಳನ್ನ ಬರ್ದು ಕೊಡ್ರಿ. ಬಾಳ ಕಷ್ಟಪಟ್ಟಿವ್ರಿ. ಕರೆಕ್ಟ್ 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 ಬರ್ದು ಅವ್ರು ನಮ್ ಸಂಬಂಧ ರೀ, ಅವ್ರು ಬಾಳ ಕಷ್ಟಪಟ್ಟಾರ. ಓದಾಕ್ ಬರಂಗಿಲ್ಲ, ಬರಿಯಾಕ್ ಬರಂಗಿಲ್ರಿ ನಮ್ಗ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಲ್ಲಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಕೆಲಸ ಮಾಡ್ಕೊಂತಾರಿ ನಾವು, ನಮ್ಮ ಮಾವಾರ ನಾವು. ಅವ್ರ ಮುಂದ ಹಾಡುದ್ರಿ, ನಾ ಹಿಂದಿಂದ ಹಾಡುದ್ರಿ. ಮಧ್ಯಾಹ್ನ ಮಠ ಅಂದ್ರ 2 ಪದ ಸೆಟ್ ಮಾಡ್ತಿದ್ರಿ. ಇವ್ರು ನಮ್ಮ ಮಾವರ ಪದ ಈಗಿನವ್ರು 3 ನುಡಿಗೆ ಮುದ್ರಿಗೆ ಹಾಕ್ತಾರ್ರಿ. ನಮ್ಮ ಮಾವರ ಪದ ಹಂಗಲ್ರಿ, 7 ಇಂದ 8 ನುಡಿ 12 ನುಡಿ ಮಠ ಪದ ರೀ ಅವ್ರು. ಅಂದ್ರೆ ಈಗಿನ ಅದನ್ನ ನೋಡಿಬಿಟ್ರೆ ಅದ್ರಾಗ 3 ಹಾಡ್ ಆಗ್ತಾವ. ಹೌದ್ರಿ. ಅವಾಗ ನಾವು ಸವಾಲ್ ಭಜನೆ ಮಾಡೋರು ಒಂದ ಪದ ಆಡ್ತಿದ್ರಿ. 1 ಪದ ಆದ್ರೆ 10 ನಿಮಿಷ ಮುಗಿದ್ ಬಿಡ್ತಿರಿ. ಸವಾಲ್ ಕೇಳಿ 1 ಪದ ಆಡ್ಬಿಟ್ರೆ ಸೀಟಿ ಹೊಡೆದ ಹಂಗ ಪದ ಇದ್ರು. ಅಂತಾವು 2 ಪದ ಕಲ್ತಿದ್ರಿ ನಾನು ದಿನಕ್ಕೆ. ಅದ್ರಂತ ಒಂದ್ ತಿಂಗಳ ದಿವ್ಸ ನಮ್ಮ ಬೆಟ್ಟದೊಳಗ ಇದ್ದಾರೆ ಹೋಗಿ 1 ತಿಂಗಳ ದಿನ ರೀ ನಮ್ಮ ಅವ್ರ ಮನ್ಯಾಗ ಇದ್ದಾರೆ. ಅಲ್ಲಿ ಬಾಳ ಅಂದ್ರ ಬಾಳ ನಮ್ ಸಂಬಂಧ ಬಾಳ ಶ್ರಮ ಪಟ್ಟಾರ ನಮ್ಮ. ಯಾಕ ಬೇಕು ಸಾಕೋ ಈ ಸಂಸಾರ, ಬೇಕೆಂದ ಲೋಕದಲ್ಲಿ ಹಾಕಿದಿ ಕಣ್ಣೀರ, ಬೇಕೆಂದ ಲೋಕದಲ್ಲಿ ಹಾಕಿದಿ ಕಣ್ಣೀರ. ಹೆಂಡತಿ ಮ್ಯಾಲ ಪ್ರೀತಿಯ ಬಾಳ ಸವಿ ಸಕ್ಕರಿ ಸಾರ, ಮೋಹ ಎಂಬ ಮುಸಕಿನ ಒಳಗ ಮಲಗಿದ್ದಿ ಶೃಂಗಾರ. ಬೇಕೆಂದ ಲೋಕದಲ್ಲಿ ಹಾಕಿದಿ ಕಣ್ಣೀರ, ಬೇಕೆಂದ ಲೋಕದಲ್ಲಿ ಹಾಕಿದಿ ಕಣ್ಣೀರ. ಆಮೇಲೆ ಈಗ ನಮ್ಮ ಶೇಖಣ್ಣರಿಗೆ ಆ ಗುರುಗಳ ಕಲಿಸ್ಯಾರನ ಅವ್ರು ನುಲಿ ಶೇಖಣ್ಣರ. ಹ್ಞೂನ್ರಿ. ಅಡ್ಡಿ ಅಲ್ಲ ಅವ್ರಿಗೆ ಇಲ್ಲದ್ರಲ್ರಿ
ಇವ್ರು ಎಲ್ಲಾರು ಓ ಹೋ 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 ಅದ್ರ ಅನೇಕ ಶಿಷ್ಯರು ಬಾಳ ಮಂದಿ ಅಂದ್ರೆ ಅವ್ರ ಈಗೂ ಕಾರ್ಯಕ್ರಮಗಳ ಮಾಡ್ತಾರಲ್ರಿ ಗೀಗಿ ಪದ್ಧತಿ ಮಾಡ್ತಾರ 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 ಓ ಹೋ ಹೋ ಮಾಡ್ತಾರ ಅಂದ್ರೆ ಗೀಗಿ ಪದ್ಧತಿ ಗಂಡ ಹೆಣ್ಣು ಹಾಡ್ಬೇಕಲ್ರಿ ಹಾ 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 ಹಾಡಾದ ಬೇರೆ ಗಂಡ ಹಾಡಾದ ಬೇರೆ ಕರೆಕ್ಟ್ 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 ಗಂಡ ಹಾಡ ನಮ್ಮ ಧಾರವಾಡ ಜಿಲ್ಲಾಗ್ರಿ ಹಾ ಎರಡ ಮೇಳ್ರಿ ಒಂದ್ ಹೆಣ್ಣು ಮೇಳ ಒಂದ್ ಗಂಡ ಮೇಳ ಬಿಟ್ರ ಈ ಪದ್ ಮೇಳನ ಇಲ್ರಿ ಕರೆಕ್ಟ್ 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 ಲಕ್ಷ್ಮೀಬಾಯಿ ಅಂತೇಳಿ ಹುಲಿ ಕಟ್ಟಿರಿ ಓ ಹೋ 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 ಇದ್ರ ಹುಲಿ ಕಟ್ಟಿಲ್ರಿ ಅದು ನಾಯಕಿನ ನಾಯಕನ ಹುಲಿ ಕಟ್ಟಿ ಹಾ 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 ಪನ್ವಿನಪುರ ಮಗಲ ಬರಾಬರಿ 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 ಅಲ್ರಿ ಓಹೋ ಅವ್ರದ್ದು ಹೆಣ್ಣು ಮೇಳ ಒಂದ್ ಗಂಡ ಮೇಳ್ರಿ ಹಾ ಹಾ ಮತ್ ಈಗಾದ್ರೂ ನಮ್ ಧಾರವಾಡ ಜಿಲ್ಲಾದಾಗ ಗೀಪದ್ ಮೇಳ ಇಲ್ಲೇ ಇಲ್ ಬಿಡ್ರಿ ಹಾ 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 ಅನೇಕ ಹತ್ತಾಗ ಬೇರೆ ಕಡೆ ಬಾಳ ಅದಾವ ಬಿಡ್ರಿ ಕರೆಕ್ಟ್ ಹಾ 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 ಕರೆಕ್ಟ್ ಅಂದ್ರೆ ಈಗ ಒಟ್ಟು ಅವಾಗಿಂದ ನಿಮ್ ತಯಾರು ಮಾಡ್ಯಾರ ಅವ್ರ ಅವ್ರು ತಯಾರು ಮಾಡಿದ್ರಿ ಬಿಡ್ರಿ ಹಾ ಹಾ ಬಹಳ ಶ್ರಮ ಪಟ್ಟಾರ ನಮ್ಮ ಸಂಬಂಧ ಮಾತ್ರ ನಮ್ಮ ಅವ್ರು ಬಹಳ ಶ್ರಮ ಪಟ್ಟಾರ ಈಗ ಮಾಡ್ತಿರೋ ಅಥವಾ ಬಿಟ್ಟಿರೋ ಮಾಡ್ತೇವ್ರಿ ಇವು ಸವಾಲ್ ಭಜನಿ ಮಾತ್ರ 2018 ರೀ ಲಾಸ್ಟ್ ಮಾಡಿ ಬಂದ್ರೆ ಏನ ತತ್ವದ ಇತ್ತು ಸವಾಲ್ ಭಜನೆ ಯಾಕೆ ಬಿಟ್ರಿ ಹಾ ಈಗ ರಾಮಾಯಣ ಮಹಾಭಾರತ ಅನ್ನುವಂತದ ಗ್ರಂಥ ಏನೈತ್ರಿಪ್ಪ ಅಂತಂದ್ರ ಅವಾಗೆಲ್ಲ ಒಂದ್ ಪುರಾಣ ಓದ್ಬೇಕಾದ್ರ ಕರೆಕ್ಟ್ ಒಂದು ಜಳಕ ಮಾಡಿ ಒಂದು ಮಡಿ ಹುಡಿಯಿಂದ ಓದ್ತಿದ್ರು ಕರೆಕ್ಟ್ 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 ಅವನ್ನೆಲ್ಲ ಪೂಜೆ ಮಾಡಿ ಓದ್ತಿದ್ರು ಒಂದು ಗ್ರಂಥಗಳು ಓದ್ಬೇಕಂದ್ರ ರಾಮಾಯಣ ಮಹಾಭಾರತ ಮಾತ್ರ ಒಂದು ಗ್ರಂಥಗಳನ್ನ ಒಂದು ಪುರಾಣ ಹೌದೌದೌದು ಓದಾಕ್ರಿ ಈಗ ಏನಿಲ್ಲ ಇಲ್ರಿ ಅವಕ್ಕ ರಾಮಾಯಣ ಮಹಾಭಾರತ ಅಂದ್ರ ಈಗ ನೇರ ಕೈಯಾಗ ಒಂದು ಮನಿ ಇದೇ ಆದಂಗ ಆಗ್ಬಿಟ್ಟವ್ರ ಅದ್ರಾಗ ಇವ್ರು ಹಲ್ಕಟ್ಟ ಪದ ಅನ್ನುವಂಥದ್ದು ಬೆಳ್ಸಾಡಕತ್ರಲ್ರಿ ಕರೆಕ್ಟ್ ಅದು ನಮಗ ಆಗಿ ಬರ್ಲಿಲ್ಲ ಬೇಡಪ್ಪ ಇದ ಅಂತೇಳಿ ಈಗ ನಾವು ಈಗ ನಮ್ಮ ನರಮನುಷ್ಯರಾದ್ರ ಅವ್ರಿಗೆ ಬೇಯ್ಬೋದು ಹೌದೌದು ಅವ್ರು ನಮಗ್ ಬೇಯ್ಬೋದ್ರಿ ಕರೆಕ್ಟ್ ಈಗ ಅವ್ರ ದೇವತಿಗಾಗಿ ನಾವು ಬೇದಾಡಿ ನಾವು ಭಜನೆ ಮಾಡ್ತೇವಪ್ಪ ಅಂದ್ರ ಹಾ ಹಾ ಅದಕ್ಕ ಬೇಡಪ್ಪ ಇದ ಅಂತೇಳಿ ಹೌದ್ರಿ ಕರೆಕ್ಟ್ 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 ಅದ್ರಾಗ ನಮ್ ಕೈಯಾಗ ಸರಸ್ವತಿ ಇರ್ತೈತ್ರಿ ಹಾ 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 ನಾವ್ ಏನ್ ಬೇದಾಡ್ತೇವಲ್ರಿ ಹ್ಮ್ ಅದು ಸರಸ್ವತಿನ ಅದು ಅನ್ನ ಬೇಕ್ರಿ ಅದಲ್ಲಿ ಕರೆಕ್ಟ್ ಹೌದೌದೌದೌದು ನಾವ್ ಬೇದಾಡೋದಲ್ದ ಆ ಸರಸ್ವತಿ ಕಡೆಗಿನೂ ಬೇದಾಡಿಸ್ಬೇಕ್ರಿ ನಾವ್ ಕರೆಕ್ಟ್ 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 ನಾವ್ ಅಂದಂಗ ಹಾರ್ಮೋನಿಯಂ ನುಡಿಬೇಕಲ್ರಿ ಅದ ಹೌದೌದೌದೌದೌದು ನಮ್ಮ ಅದ ನಮ್ಮ ಮಾತ್ ನಮ್ಮ ಕೈಯಾಗ ಐತಾರ ನಮ್ಮ ಮಾತ್ ಕೇಳಬೇಕಲ್ರಿ ಅದ್ ನಾವ್ ಕರೆಕ್ಟ್ 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 ಅದಕ್ಕೆ ಎದಕ್ಕೂ ದೋಷ ಬೇಡಪ್ಪ ಬೇಡಪ್ಪ ಮಾಡಿದ್ರ ನಾಲ್ಕು ಎಲ್ಲರ ಶ್ರವಾದಲ್ಲಿ ಮಾಡೋಣ ಹಾ ಹಾ ಆಮೇಲೆ ಒಂದ್ ನಾಲ್ಕು ತತ್ವದ್ ಮಾಡೋಣ ದೇವಸ್ಥಾನದಾಗ ಗುಡಿ ಗುಂಡಾರದಾಗ ಸೇವೆ ಸೇವೆ ಮಾಡೋಣ. ಕರೆಕ್ಟ್ 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 ಅದ್ ಬ್ಯಾಡ್ರಿ ಭಕ್ತಿ ತತ್ವ ಇಂತವ ಮಾಡ್ಕೊಂತ ಇರೋಣ ಹಾ 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 ಅಡ್ಡಿಲ್ಲ ಒಳ್ಳೆ ವಿಚಾರ ಹಾ ಹಾ ಇಷ್ಟ ಹೇಳ್ತಾರೆ ಅದ್ರ ಸಂಬಂಧ ಈ ಸವಾಲ್ ಭಜನಿ ಬ್ಯಾಡಪ್ಪ ಅಂತ ಸ್ವಲ್ಪ ದೂರ ಸರ್ಬಿಟ್ರಿ ಪಾಕ್ರಿಂದ ಬರಾಬರಿ ನಿಭಾರೋ ಬಸವಣ್ಣ ಕೈಲಾಸದ ಶಿವ ಶರಣ ನಿನ್ನಿಂದ ಈ ಜಗವೋ ಆಗಿತು ಕಲ್ಯಾಣ ನಿಬಾರೋ ಬಸವಣ್ಣ ಜಗವನ್ನು ಕಾಯೋ ಜಗದೀಶನಿಗೆ ನೀ ನಾದಿಯಲ್ಲು ವಾಹನ ನಿನ್ನಿಂದ ತಾನೆ ಭೂಮಿ ತಾಯಿಗೆ ಬದಲಾಗಿ ತಲ್ಲೋ ಬಣ್ಣ ನಿಭಾರೋ ಬಸವಣ್ಣ ಕೈಲಾಸದ ಶಿವ ಶರಣ ನಿನ್ನಿಂದ ಈ ಜಗವೋ ಆಗಿತು ಕಲ್ಯಾಣ ನಿಬಾರೋ ಬಸವಣ್ಣ ಇದ್ದರ ದುಡದಿ ಸತ್ತರ ದುಡದಿ ಇನ ಹೇಳಲಿ ನಿನ್ನ ಋಣ ನೀ ಇಟ್ಟ ಸಗಣಿ ಸುಟ್ಟರ ಅದು ಅಂಗಾರವಾಗಿ ತಣ್ಣ ನಿಭಾರೋ ಬಸವಣ್ಣ ಕೈಲಾಸದ ಶಿವ ಶರಣ. ಆಮೇಲೆ ಈಗ ನಿಮ್ಮ ಹಾಡುಗಳ ಏನು ರೆಕಾರ್ಡಿಂಗ್ ಮಾಡಿದಿರಲ್ಲ ಸಾಕಷ್ಟು ವೈರಲ್ ಆಗ್ಯಾವ. ಮೊದಲ ರೆಕಾರ್ಡಿಂಗ್ ಮಾಡ್ಬೇಕು ಅನ್ಸಲಿಲ್ಲ ಅಂದ್ರೆ ಮಾಡ್ಬೇಕು ಅನಸ್ತ್ರಿ. ಹಾ ಹಾ ಆದ್ರ ಹಾ ಹಾ ಹೌದನ ಹೊಟ್ಟೆನ ಸಿಟ್ಟು ರೆಟ್ಟಾಗಿಲ್ಲ ಅಂತಾರ. ಹಾ ಹಾ ಹೌದಲ್ರಿ? ಕರೆಕ್ಟ್ ಕರೆಕ್ಟ್ ಹಂಗ ದೇವೇಂದ್ರ ಅಡಿಯೋದರ್ ಹಾ 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 ಹಾ
ಇದ್ರಲ್ರಿ Correct, ಅವ್ರನ್ನ ಕೇಳಿದಾರೆ ನಾನು ರೆಕಾರ್ಡಿಂಗ್ ಮಾಡಾಕ್ರಿ ಹಾ ಹಾ ಇಲ್ರಿ ಸರ್ ನಾನು ರೆಕಾರ್ಡಿಂಗ್ ಮಾಡ್ಬೇಕಾಗೈತಿ ಅಂತ ಕೇಳಿದ್ರಿ ಕರೆಕ್ಟ್ ಅವ್ರೇನಂದ್ರ ಒಂದ್ ರಿಕಾರ್ಡಿಂಗ್ ಹಾಡಿ ನಾನು ಬಿಡಪ್ಪ ಧ್ವನಿ ಪರೀಕ್ಷೆ ಮಾಡ್ತಾನೆ ನಿಮ್ದು ಅಂತ ಕೇಳಿದ್ರಿ ನಾನು ಓ ಹೋ 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 ಆ ಪ್ರಕಾರ ನಾನು ಒಂದು ಹಾಡಿ ಬಿಟ್ಟರಿ ಅವ್ರಿಗೆ ಬಿಟ್ರಿ ಹಾ 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 ಧ್ವನಿ ಪಾಸ್ ಮಾಡಿದ್ರಿ ಅವ್ರು ಕರೆಕ್ಟ್ ಅಡ್ಡಿ ಇಲ್ಪ ಧ್ವನಿ ಚಲೋ ಐತಿ ಮಾಡ ಅಂದ ಹಾ 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 ಈಗ ನಿಮ್ಮ ಇದರಿಂದ ಅಲ್ಲ ಕರೆಕ್ಟ್ ಚಾನಲ್ ನೀವು ಬಂದು ನಮ್ಮನ್ನ ಕರ್ಕೊಂಡು ಹೋಗಿ ಹಾಡಿಸಿದ್ರಲ್ಲ ಹೌದಲ್ರಿ ಕರೆಕ್ಟ್ ಕರೆಕ್ಟ್ ಹಾಡಿಸಿಂದ 4 ಮಂದಿ ಬೆಳಕಿಗೆ ಬಂದ್ರಿ ಹಾ ಹಾ ಅಲ್ಪ ವಿದ್ಯೆ ಕಲಿತ ಗರಿವಿಲಿಂದಲೇ ಮಾತನಾಡಬಾರದು ಅಲ್ಪ ವಿದ್ಯೆ ಕಲಿತ ಗರಿವಿಲಿಂದಲೇ ಮಾತನಾಡಬಾರದು ಭಕ್ತಿ ಭಾವದಿಂದ ಭಜನೆ ಮಾಡಿದ್ರೆ ನಿಮಗ ಮುಕ್ತಿ ಸಿಗಬಹುದು ಭಕ್ತಿ ಭಾವದಿಂದ ಭಜನೆ ಮಾಡಿದ್ರೆ ನಿಮಗ ಮುಕ್ತಿ ಸಿಗಬಹುದು ಮಾನವಂತನದ ಮ್ಯಾಲ ಮಾನಿಗಿಡಿ ಸಂಗ ಮಾಡಬಾರದು ನೀತಿ ಬೋಧ ಹಿಡಿಯುವ ಶರಣರ ಸಂಗ ಬಿಡಬಾರದು ಮಾನವಂತನದ ಮ್ಯಾಲ ಮಾನಗಿಡಿ ಸಂಗ ಮಾಡಬಾರದು ನೀತಿ ಬೋಧ ಹಿಡಿಯುವ ಶರಣರ ಸಂಗ ಬಿಡಬಾರದು ಹಡದ ತಂದೆ ತಾಯಿ ದೇವರೆಂಬುದು ನಿತ್ಯ ಮರೆಯಬಾರದು ಹಡದ ತಂದೆ ತಾಯಿ ದೇವರೆಂಬುದು ನಿತ್ಯ ಮರೆಯಬಾರದು ಹೆಂಡತಿ ಎದರಿಗೆ ತಾಯಿ ತಂದೆಗೆ ನಿಂದೆಯಾಡಬಾರದು ಹೆಂಡತಿ ಎದರಿಗೆ ತಾಯಿ ತಂದೆಗೆ ನಿಂದೆಯಾಡಬಾರದು ಈಗ ದೇವೇಂದ್ರ ಅವ್ರ ಕಡೆ ಕೇಳೋಕಿನ ಮುಂಚೆ ಏನಾರ ಪ್ರಯತ್ನ ಮಾಡಿದ್ದಾರನ ಮಾಡಿಲ್ಲ ಮಾಡಿಲ್ರಿ ಮಾಡಿಲ್ಲ ಓಕೆ ಹಾ 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 ಯಾಕಂದ್ರ ಈಗ ನೀವು ಸಣ್ಣ ವಯಸ್ಸದೊಳಗೆ ಕಲ್ತಿರಿ ಇದನ್ನ ಕಲ್ತೇವ್ ಹಾ ಅವಾಗ ಮಾಡಿದ್ರೆ ಇನ್ನೂ ಹೆಚ್ಚು ನೀವು ಜನಪ್ರಿಯ ಆಗ್ಬೋದಿತ್ತಲ್ಲ ಅಂತ ಹೇಳಿ ಹಿಂಗ ಅದ ಏನು ಭಗವಂತ ಯಾವಾಗ ನಮ್ಗೆ ನಮ್ಮ ನಡೆಸ್ತಾನ ಅವಾಗ ನಡೀದ್ರಿ ಹಾ 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 ಕರೆಕ್ಟ್ ಯಾವ್ದೋ ಪ್ರಯತ್ನ ಮಾಡ್ತೇವ್ ಅಂದ್ರು ನಮ್ಮ ಪ್ರಯತ್ನ ಇರ್ತೈತ್ರಿ ಕರೆಕ್ಟ್ ಅದ್ರ ದೇವ್ರ ಆಶೀರ್ವಾದ ಯಾಕಂದ್ರ ನಾವಾದ್ರೂ ನಿಮ್ಮನ್ನ ನೋಡ್ಬೇಕಾದ್ರೆ ಹ್ಞೂನ್ರಿ ನಮ್ಮ ಊರಾಗ ಒಂದ್ ಸ್ರವಾದಲ್ಲಿ ಬಂದಿದ್ರಿ ನೀವು. ಹೌದ್ರಿ 2011ರಾಗ್ರಿ ಅದು ಹಾ 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 ಕರೆಕ್ಟ್ ಅವಾಗ ಫುಲ್ ಇದು ಇದ್ರು ನಾವು ಹಾ 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 ನಮ್ಮ ಊರಾಗ ಅವ್ರ ರಾಯಪುರ ಅಂತೇಳಿ ನಮ್ಮ ಮಾವರಾಗ್ಬೇಕ್ರಿ ಅವ್ರ ಪಾಪ ಅಲ್ಲಿ ಹಿಂಗ ಇದಾಗಿತ್ತಲ್ಲ ಅವತ್ತ ಅವ್ರದ ಅವತ್ತ ಕೂಡದಾಗ ಗೊತ್ತ ನಮ್ಗ ನಾವು ನೀವು ಕುಡಿದ ಅವತ್ತರಿ ಅಂತಂದ್ರ ಅವತ್ತ ನಾವು ನಿಮ್ ನೋಡಿದ್ದೆ 2011 ಅಲ್ರಿ 2011 ರೀ ಅದು ಏ ನೆನಪಿಟ್ರಿ ಒಟ್ಟ ಇಶ್ಯೂ ಅದನ್ನ ಇಲ್ಲ ಹೌದ್ರಿ ನೆನಪಿಡುವಂತ ಅವತ್ತಿಂದನ ನಿಮ್ಮ ಸಂಪರ್ಕ ಬೆಳೆದಿದ್ದ ಅವತ್ತಿಂದ ಇವತ್ತಿನ ಮಟನ ಹಂಗೈತಿ ಐತಿ ಆದ್ರೆ ನಾವು ನಿಮ್ಮನ್ನ ಒಟ್ಟ ಏನೋ ನಮ್ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಮಾಡಿ ಗುರುತಿಸನು ಅನ್ನುವಂತ ಪ್ರಯತ್ನ ಬಹಳ ಇದು ಮಾಡಿದ್ವಿ ಮತ್ತೆ ನೀವು ನಮ್ಗ ಅದಕ್ಕ ಸ್ಪಂದಿಸಿದ್ರಿ ಯಾಕಂತಂದ್ರ ಈಗ ನೋಡ್ರಿ ಈ ಎಲ್ಲಾ ಮನ್ತಾನ ಅಂದ್ಮೇಲೆ ಎಲ್ಲಾ ಹೊಲ್ಮನಿ ರೈತ ಮನುಷ್ಯರಿಗೆ ದಿನ ಒಂದ್ ಏನೇ ಕೆಲಸ ಇದ್ದೇ ಇರ್ತಾವ ಅಂತದನ್ನ ನೀವು ಸ್ವಲ್ಪ ಅದ್ರಾಗನ ಟೈಮ್ ತಗೊಂಡ ಬಂದ ಸಾಕಷ್ಟು ನಮ್ಮ ಚಾನಲ್ದೊಳಗ ನಮ್ಮ ಮಸ್ತ್ ಭಜನೆ ಆಡಿಯೋ ವಿಡಿಯೋ ಚಾನಲ್ದೊಳಗ ಸಾಕಷ್ಟು ಹಾಡುಗಳನ್ನ ಕೊಟ್ಟಿರಿ ಆಮೇಲೆ ಅದರಿಂದ ನೀವು ಜನಪ್ರಿಯ ಆಗಿರಿ ಆಮೇಲೆ ಈಗೂ ಸಹಿತ ನಮ್ಮ ನೂಲಿ ಸೆಕೆಂಡರ್ ಚಾನಲ್ಗೂ ಸಾಕಷ್ಟು ಹಾಡಿರಿ ಅಲ್ಲಿ ಹಾಡುಗಳನ್ನು ನಮ್ಗೆ ಬಹಳ ಲೈಕ್ ಅನಿಸಿದ್ವು ಇದನ್ನ ಮಾಡೋದ್ರಿಂದ ಏನಾಗ್ತೈತ್ರಿ ನಾವು ಹಾಡಿ ಮನೆಯೊಳಗೆ ಕುಂತ್ ಬಿಟ್ಟಿರ್ತೇವೆ ಇದನ್ನ ಎಷ್ಟೋ ಮಂದಿ ಕೇಳಿ ಆನಂದ ಪಡ್ತಾರ ಯಾಕಂತಂದ್ರೆ ಈಗ ನೋಡ್ರಿ ಲಾಸ್ಟ್ ನೀವು ಈಗ ನಾವು ಯಾವಾಗ 2011 ಹಿಂದೆ ನಾವ್ ಏನೋ ನೋಡಿದ್ದಿಲ್ಲ ನಮ್ಗೇನು ಗೊತ್ತಿದ್ದಿಲ್ಲ ನಾವ ಪ್ರಯತ್ನ ನಮ್ಮ ಸೇವಾ ಬಹಳ ವರ್ಷದಿಂದ ಐತ್ರಿ ನಿರಂತರ ಇದೆ ಬಟ್ ನಮ್ ಕಣ್ಣಿಗೆ ಯಾರು ಬೀಳ್ತಾರಲ್ಲ ಬಟ್ ನಮ್ ಕಡೆಯಿಂದ ಏನ್ ಮಾಡಕ್ ಸಾಧ್ಯ ಐತಲ್ಲ ಅಂತ ಸ್ವಲ್ಪ ಗುರುತಿಸುವಂತ ಪ್ರಯತ್ನ ನಾವ್ ಮಾಡಿದ್ವಿ ಆದ್ರೆ ನಿಮ್ಮನ್ನ ಯಾವಾಗೂ ನಾನು ಹಾಡಿಸ್ಬೇಕಂತ ಬಹಳ ಪ್ರಯತ್ನ ಪಟ್ಟೇನೆ ನಿಮ್ಗೆ ನಾ ಫೋನ್ ಹಚ್ಚಿದ್ದೆ ನಡಂತರ ನೀವು ಬಟ್ ಭವಿಷ್ಯ ಬಿಟ್ಟಿದ್ರಿ ಬಹಳ ಚೆನ್ನ ನಿಮ್ಗೆ ನಾನು ಫೋನ್ ಅಂದ್ರೆ ಸರ್ ಏನಾಗತ್ ಗೊತ್ತೇನ್ರಿ ಸವಾಲ್ ಭಜನಿ ತತ್ವ ಭಜನಿ ಮಾಡಬಹುದಾಗಿತ್ರಿ ನಾನು ಅವಾಗ ಮಾಡಾಕತ್ರಿ ಅವಾಗ ಮಾಡೋ ಮುಂದೆ ಏನಾಗಿತ್ತು ಗೊತ್ತೇನ್ರಿ ಒಂದ್ ಹೋಗಿ ಏನ್ರ ಒಂದ್ ಸವಾಲ್ ಭಜನಿ ಮಾಡಿ ಬಂದಿಲ್ರಿ ನಾನು ಎದ್ರ ಪ್ರಾಬ್ಲಮ್ ಅನ್ನೋದು ಇವತ್ತಿರ್ಗಿ ಗೊತ್ತಾಗಿಲ್ರಿ ನನಗ ಒಂದ್ ಭಜನಿ ಮಾಡಿ ಬಂದ್ರ 6 ತಿಂಗಳು ಮಕ್ಕೋತಿದ್ದಾರ ನಮ್ ಮನ್ಯಾಗ ಯಾರ್ದು ಪ್ರಾಬ್ಲಮ್ ಇಲ್ರಿ ಮತ್ತೆ ಎಲ್ಲಾರು ಬೆಂಬಲ ತಮ್ರಾತು ತಾಯಿ ತಂದೆ ಆತು ಎಲ್ಲಾರು ಬೆಂಬಲ ಕೊಟ್ರ ಮಾಡ್ಲಿ ಅವ ನಾನು ಭಜನಿ ಊರಾಗ ಒಬ್ರು ಯಾರ ತೀರ್ಕೊಂಡಾರ ಅಂತಂದ್ರೆ ನನ್ ಲೆಕ್ಕಕ್ಕೆ ಇಲ್ರಿ ನಾನು ಯಾವ್ದೋ ಒಂದ್ ಬಾಳೆ ಹೊಂಟಾರ ಅಂದ್ರ ಊರಾಗ ಒಂದ್ ಯಾವ್ದಾರ ತೀರ್ಕೊಂಡೈತಪ್ಪ ಅಂದ್ರ ಅವ್ನ್ ಬಿಟ್ಟ ಲೆಕ್ಕ ಮಾಡಿದ್ರ ಬಾಳೆದ್ದ ನಾವಲ್ಲಿ ಹೊಂಟ ನೀ ಅಲ್ಲಿ ಹೋಗ್ತೀನಪ್ಪ ಅಂತ ಕೇಳ್ತಿದ್ದಿಲ್ಲ ಅವ್ರು ನಾವಲ್ಲಿ ಹೊಂಟನ ಅನ್ನೋ ಲೆಕ್ಕದಾಗ ಎಲ್ಲಾರ್ದು ಬೆಂಬಲಿತ್ರಿ ಆದ್ರ ನನ್ನ ಆರೋಗ್ಯ ಸ್ವಲ್ಪ ಯಾಕಂತ ಗೊತ್ತಿಲ್ರಿ ಭಗವಂತಗ ಗೊತ್ತ ಹಂಗಾಗಿ ಒಟ್ಟ ಆಸಕ್ತಿ ನೀವು ಕಡಿಮೆ ಮಾಡ್ಕೊಂಡ್ರಿ ಅದನ್ನ ಹ್ಞೂನ್ರಿ
ನಮ್ಮ ಗುರುಗಳು ನಮ್ಮ ಅವರದ್ರಲ್ರಿ ಅವ್ರೆಲ್ಲ ನಾವ್ ಬೆಳೆಸಿದ ಲೆಕ್ಕ ನೋಡಿದ್ರೆ ಇನ್ನು ಬಹಳ ಇಂಪ್ರೂವ್ ಆಗ್ಬೇಕೈತ್ರಿ. ಆದ್ರೆ ಅದ ನಮ್ಮ ಆರೋಗ್ಯ ಇದು ಆಗಿ ಇವ್ರ ಗುರುಗಳ ಬಹಳ ಶ್ರಮ ಪಟ್ಟಾರ್ರಿ. ಅಡ್ಡಿಲ್ಲ ಇಲ್ಲ. ಈಗ ನಾನು ಆಕ್ಚುಲಿ ಅವ್ರನ್ನ ಬಹಳ ದಿವಸದಿಂದ ಅವ್ರ ಹೆಸರು ಕೇಳೇನೆ, ಬಟ್ ಸಂಪರ್ಕ ಆಗೋದು ಕಡಿಮೆ. ಯಾಕಂದ್ರೆ ನೂಲಿ ಒಳಗೆ ಶೇಖರ್ನಾರ ಮನಿ ಒಂದು ಓಪನಿಂಗ್ ಕಾರ್ಯಕ್ರಮಕ್ಕೆ ಬಂದಾಗೇನ ನಾನು ಗುರುಗಳ ಮುಖಪರಿಚಯ ಆಗಿದ್ದ. ಯಾಕಂದ್ರೆ ಅದಕ್ಕಿಂತ ಪೂರ್ವದಲ್ಲಿ ಕೇಳೇನೆ ಅವ್ರ ಹೆಸರ, ಆದ್ರೆ ಎಲ್ಲಿ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ದಿಲ್ಲ. ಈಗ ಹೆಂಗ್ ಗೊತ್ತ ನೋಡಿ ಸರ್, ಈಗ ನಾವು ಮಸ್ತರ್ಪ ನನ್ ಕಡಿಯಾಕ ಒಬ್ರು ಯಾರು ಕಲಿಯಾಕ್ ಬರ್ತಾರಂತಂದ್ರ ನಾನ ಕೇಳ್ತೇನ್ರಿ ಅವ್ರನ್ನ, ನಿನ್ಗೆ ಕಟ್ಟಿಗೆ ಬರ್ಸಾಕ್ ಬರ್ತೇನಪ್ಪ ಚೊಕ್ಕ, ನಿನ್ ಓದಾಕ್ ಬರ್ತೇನಪ್ಪ, ಬರ್ಯಾಕ್ ಬರ್ತೇನಪ್ಪ ಅಂತೆಲ್ಲಾ ನಾವ್ ಇನ್ಕ್ವೈರಿ ಮಾಡ್ತೇವೆ. ಯಾಕಂದ್ರ ನಮಗ್ ಹಗರ ಆಗ್ಬೇಕ್ ಕಲ್ಸಾಕ್. ನಮ್ಮ ಮಾವಾರ ಒಂದ್ ಮಾತು ಕೇಳಿಲ್ರಿ ನೀವು. ಈಗೆಲ್ಲಾ ಮಸ್ತರ್ ಇಲ್ಲಿ ಬರ್ದ್ ಕೊಟ್ಟವಪ್ಪ ಕಲ್ಕೊ ಅಂತಾರ. ಅವ್ರು ಬರ್ದ್ ಕೊಟ್ರ ನಮಗ್ ಬರಂಗಿಲ್ರಿ. ಅವ್ರ ಎಷ್ಟೊತ್ತಿದ್ರು ಅವ್ರ ಮುಂದೆ ಹೇಳುದು, ನಾ ಹಿಂದಿಂದ ಹೇಳುದ್ರಿ. ಆಮೇಲೆ ಅವ್ರ ಕೈಗೂ ಸಾಕಷ್ಟು ಮಂದಿ ಬಹಳ ಮಂದಿ ಕಲ್ತಾರೆ. ಯಾಕಂದ್ರೆ ನೀವು ಸೆಕೆಂಡ್ ಅರ್ಧ ಕೇಳಿದ್ವಿ, ನಿಮ್ಮನ್ನ ಬಿಟ್ಟು ಸಾಕಷ್ಟು ಮಂದಿ ಏನೋ ಅವ್ರ ಬಗ್ಗೆ ಹೇಳ್ಯಾರ ನಮ್ಗೆ, ಹೇಳ್ಯಾರ. ಬಟ್ ಅವರು ಬಾಳ ಹೆಂಗಪ್ಪ ಅಂದ್ ದೊಡ್ಡ ಒಂದ್ ಆಲದ ಮರ ಇದ್ದಂಗ ಎಲ್ಲರಿಗೂ ಹೇಳ್ಕೊಟ್ಟಾರ. ಬಾಳ ಈ ಕಲಾರಂಗದೊಳಗ ಬಾಳ ಮಂದಿ ಸಹಾಯ ಮಾಡ್ಯಾರ. ಅಂತಲ್ರಿ, ಬಂದರಿಗೆ ಕೊಡ್ರಿಪ್ಪ ಅಂತ ಬಂದರಿಗೆ ಯಾರನ್ನು ಹೊಳಿ ಕಳ್ಸಿಲ್ಲ ಅವ್ರು. ಇಲ್ಲಪ್ಪ ಅಂತ ಯಾರಿಗೂ ಹೊಳಿ ಕಳ್ಸಿಲ್ಲ. ಕರೆಕ್ಟ್. ಹಂಗಾರ ಈಗ ನೀವು ಈ ಭಜನಾ ಮಾಡೋದ್ರ ಜೋಡಿನ ಈಗ ನಿಮ್ದ ವೃತ್ತಿ ಅಂದ್ರೆ ವ್ಯವಸಾಯನ ಮಾಡೋದಲ್ರಿ? ವ್ಯವಸಾಯನ ಮಾಡ್ಕೊಂತ ಬಂದಾರೆ. ಈಗ ನೀವು ಎಷ್ಟ್ ಮಂದಿ ಅಂತಂಬ್ರ? 5 ಮಂದಿ. ಅಂತಂಬ್ರ 5 ಮಂದಿ. ಓಹೋ, ನೀವ್ ಎಷ್ಟೇ ಅದಾರ್ರಿ? ಓಹೋ, ನನ್ಕಿಂತ ಒಬ್ರು ದೊಡ್ಡ ನನ್ಕಿಂತ ಸಣ್ಣ 3 ಮಂದಿ ಅದಾರ. ನೀವ್ ಹೇಳಿದಾರನ? ಓಕೆ. ಯಾಕಂದ್ರ ನಾವು 5 ಮಂದಿ, ನಾ 5ನೇದವ. ಒಂದು 20-25 ಜನ ಹಾಕಿವ್ರಿ ನಮ್ಮ ಮನ್ಯಾಗ. ಓಕೆ. ಹಂಗಾರ ಅಪ್ಪಾರಿಗೆ ಸ್ವಲ್ಪ ಭೇಟಿ ಬರೋಣ್ರಿ? ಹೋಗ್ಬರ್ರಿ ಮನ್ಯಾಗ ಬರಲ್ಲ. ಧರ್ಪಿಲಿ ತಿರುಗಾನಲ್ಲೋ ಮೀಸಿ, ಊರಾಗ ಬಂದಾನ ಹರಿಸಿ. ಧರ್ಪಿಲಿ ತಿರುಗಾನಲ್ಲೋ ಮೀಸಿ, ಊರಾಗ ಬಂದಾನ ಹರಿಸಿ. ಕೂಟ ಕೂಟಿಗೆ ಹಚ್ಚಾನಲ್ರಿ ತಂದ ಪಟಾಕ್ಷಿ. ಕೂಟ ಕೂಟಿಗೆ ತಂದ ಹಚ್ಚಾನಲ್ರಿ ಪಟಾಕ್ಷಿ. ಏನರಿಯದ ಮುಗ್ಧ ಜನರಿಗೆ ರೊಕ್ಕದ ಆಸೆ ತೋರಿಸಿ. ಹೊಟ್ಟಿ ತುಂಬ ಕುಡಿಸ್ಯಾನಲ್ರಿ ಕಂಟ್ರಿ ಸೇರೆ ತರಸಿ. ಏನಾರ ಕೇಳಕ ಹೋದರ ಕಳಸ ತಾನ ರಂಭಿಸಿ. ಇವನ ನ್ಯಾಯ ತಡೆಯುವರಿಲ್ಲ ಊರಾಗ ಹೆದರಿಸಿ. ಇವನ ನ್ಯಾಯ ತಡೆಯುವರಿಲ್ಲ ಊರಾಗ ಹೆದರಿಸಿ. ಇದು ಯಾವ ಗುಡಿ ಅಂದ್ರೆ? ಸಿದ್ದಾವಣ ಗುಡಿ, ಸಿದ್ದಾವಣ ಮಠ. ಓಕೆ. ಇದು ಭಾಳ ದಿವಸದಿಂದ ಐತೇನ್ರಿ ಇದು? ಮೊದಲ ಹಳೆ ಗುಡಿ ಇತ್ತು. ಹಳೆ ಗುಡಿ ಇತ್ರ ಮತ್ತ ಕಿತ್ತಾಗಿ. ಅಂದ್ರೆ ನೀವು ಮೊದಲ ಇಲ್ಲೇ ಮಾಡ್ತಿದ್ರಿ? ಹೌದ್ರಿ. ಮೊದಲ ಇಲ್ಲೇ ಮಾಡಿದ್ದೀರಿ? ನಾವು ಒಂದು 1999 2 ವರ್ಷ ಒಳಗೆ ಇಲ್ಲೇ ಮಾಡ್ತಿದ್ವಿ ನಾವು. ಫಸ್ಟ್ ಎಲ್ಲ ಹಾಡ್ತಿದ್ದೆ ಬಿಡ್ರಿ ನಾನು. ಎಲ್ಲ ಲೈಕ್ ಚೆಲ್ಲ ಪದಗಳು ಇವೆಲ್ಲ ಹಾಡ್ತಿದ್ದಾರೆ. ಇವ್ರು ಕಟ್ಟಿಗೆ ಬಾರಿಸ್ತಿದ್ರು. ಹೌದಾ? ಇವರು ಮಸ್ತರಿಗಿಲ್ಲೇ. ಓಕೆ ಸರ್, ತಮ್ಮ ಹೆಸರು? ಈರಪ್ಪ. ಓಹೋ ಸರ್, ನಿಮ್ಮ ಅಡ್ರೆಸ್ ರೀ? ರಾಚಪ್ಪನವ್ರ. ಈಗ ನೀವು ಸೇವಾ ಇಲ್ಲೇ ಮಾಡ್ತೀರಿ? ರಮೇಶ್ ಹೇಳಿದ್ರೆ ನಾವು ಮೊಟ್ಟ ಮೊದಲ ಸ್ವಲ್ಪ ಮೇನ್ ನಮಗ್ ಗುಣಾಡಿ ಆಗಿದ್ದ ಅಲ್ಲಿ ಒಂದು ಗುಡಿ ಐತಿ, ಅಲ್ಲಿ ಹೋಗಿ ಬರೋಣ ಅಂತೇಳಿ ಅದಕ್ಕೆ ಅಲ್ಲಿ ಕರ್ಕೊಂಡ್ ನಮಗ ಪೆಟ್ಟಿಗೆ ಹಿಂಗ್ ಬಾರಿಸ್ಬೇಕಪ್ಪ ಅಂತ ಫಸ್ಟ್ ಕೋರ್ಸ್ ಕೊಟ್ಟಾರ. ಬಾಳ ಅಂದ್ರೆ ಬಾಳ ಕ್ಷೀಣ ಆಗಿದ್ದ. ನಮ್ ಕಾಕ ಇದ್ದಾರೆ, ಅವ್ರು ನಾವು ಎಲ್ಲಾರು ಮರಿತಾನ ಅಭಿಪ್ರಾಯಕ್ಕ 8 ದಿನ ಹೋದ
ಒಂದ್ 15-20 ದಿವಸ ನಮ್ಮ ಮನ್ಯಾಗ ಐತ್ರಿ ಅವಾಗ ಏನು ಕಲಿಯುವಾಗ ಕಲ್ತಿದ್ದಾರಿ ಪೆಟ್ಟಿಗೆ ಕಲದ್ಮೇಲೆ ಇನ್ನು ಜರದ ಹೋಲಿಗಿನ ಪೆಟ್ಟಿಗೆ ಮರ್ತಿಗಿರ್ತಾನ ಇವ ಮರ್ತಿಗಿರ್ತಾನ ಅಂತಂದು ಇವ್ರು ಬಾರ್ಸಾಡ್ಕೊಂತೀರಪ್ಪ ನಿಮ್ ಮನ್ಯಾಗ ಇದ್ದುಕೊಂಡು ಅಂತೇಳಿ ಪೆಟ್ಟಿಗೆ ತಂದ ಅಲ್ಲೇ ಇಟ್ಟಿದ್ರಿ ನಮ್ಗೆ ಹುಡುಗರು ಹೋದ್ರಿ ಇವ್ರ ಮನ್ಯಾಗ ಚಾ ಕಾಸುವಷ್ಟು ಈಗ ಬೆಳ್ದಾರ. ಅವಾಗ ಬಾಳ ಪರಿಸ್ಥಿತಿ ಅವಾಗ್ರಿ ಸಕ್ರಿ ಇಲ್ಲೇ ರೀ ಇವ್ರ ಮನ್ಯಾಗ ರೀ ಇಲ್ಲೇ ಐತ್ರಿ ಇವ್ರ ಮನೀಗ ಎಲ್ಲ ಇವ್ರ ಮನ್ಯಾಗ ಟೈಮ್ ಆದ್ರ ಊಟ ಇಲ್ಲೇ ಚಾ ಟೈಮ್ ಇಲ್ಲೇ ಮುಕ್ಕೊಳ್ಳೋದು. ಸಾಕಷ್ಟು ಊರಿಗೆ ಕಾರ್ಯಕ್ರಮನು ಮಾಡಿ ಬಂದ್ರೆ ಆಮೇಲೆ ಏನ್ರಿಪ್ಪ ಅಂದ್ರೆ ಈ ಕ್ಯಾಸೆಟ್ಗಳು ಭಾಳ ಅವರು ಹಾಡ ಎಲ್ಲಿ ನೋಡಿದ್ರು ಟ್ರ್ಯಾಕ್ಟರ್ ಒಳಗ ನಾವು ನೋಡ್ತಿದ್ವಲ್ಲ ಎಲ್ಲಿ ನೋಡಿದ್ರು ಅವ್ರ ಹಾಡುಗಳು ಭಾಳ ವೈರಲ್ ಆಗ್ಯಾವ. ಇಲ್ರಿ ಈಗ ಈ ಕ್ಯಾಸೆಟ್ ಅಂತ ಏನಪ್ಪಾ ಅಂದ್ರ ಈ ಟ್ರ್ಯಾಕ್ಟರ್ ಒಳಗೆ ಈಗ ಜಿನ್ನೂರ ಅನ್ನೋದೊಂದು ಅಭಿಮಾನ ಅಲ್ರಿ, ಜಿನ್ನೂರ ಹಾಡ ನೋಡಪ್ಪ ಈ ಹಾಡು ಅಂತೇಳಿ ಹಿಂಗೆ ಜನ ಗುರುತಿಸ್ತಾರಲ್ಲ, ಅವಾಗ ನಿಮ್ಗೂ ಹೆಂಗ ಅನಿಸ್ತದ್ರಿ? ನಮ್ಗ ಒಂಥರ ಏನಪ್ಪಾ ಅಂತಂದ್ರೆ ಇವ್ರು ನಮ್ಮ ಹುಡುಗ ಹುಡುಗ ಇಲ್ಲಿಂದ ಬೆಳ್ದಾನ. ಕರೆಕ್ಟ್ 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 ಅನ್ನೋದು ನಮಗೂ ಒಂದು ಒಳಗ ಅಭಿಮಾನ. ಅಭಿಮಾನ. ಇವತ್ತು ಹೆಂಗ ಇರ್ಲಿ ಊರಪ್ಪ ಅಂತಂದ್ರೆ ಕರೆಕ್ಟ್ 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 ನಾವು ಎಲ್ಲ ಕಡೆ ಈಗ ಅಲ್ಲಿ ಗೆಳೆಯರಿಗೆ ಎಲ್ಲರ ಬೀಗ್ರು ನಮ್ಮ ಹುಡುಗ ನೋಡಪ್ಪ ಅವ ಒಳಗೆ ನೋಡ್ತಿರ್ತಾರಲ್ಲ, ಇಪ್ಪ ನಮ್ಮ ಹುಡುಗ ನಮ್ಮ ಹುಡುಗ ಹುಡುಗನ ಇವ ಕರೆಕ್ಟ್ 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 ಬೆಳಗಾನ ನಮ್ಮ ಅವ್ರಿಗೆ ಫೋನ್ ಮಾಡಿ ಕರೆಕ್ಟ್ ಕರೆಕ್ಟ್ ಅವ್ರು ನೋಡ್ತಾರ. ಇದ ದೇವಸ್ಥಾನ ರೀ ಮೊದಲ ಪೂರ ಇತ್ತಂದ್ರೆ ಅದು ಮುಂದಿನ ದಿಗ ಆಗೈತೆ. ಈಗ ಮೊದಲ ದೇವಸ್ಥಾನ ಹೆಂಗಿತ್ರಿಪ್ಪ ಅಂತಂದ್ರ ಈ ಮಳಿ ಬರಾಕತ್ತೇಳಿ ಯಾರೋ ಒಂದು ಮುಂಜಾ ಕುಂದ್ರಕೊಂಡ್ರು ತಗಡಿತ್ರಿ ಒಂದ್ ತಗಡಿದ ದುಡ್ಡಿ ಹೆಂಗಿತ್ರಿ ಮೂಲಕ ನಡೀಲಿಲ್ಲ. ನಾವು ನಮ್ಮ ಬದಲಿ ಹುಡುಗರೆಲ್ಲ ಸೇರಿ ಇದ್ರೊಳಗ ನಮ್ಮ ಇದ್ರೊಳಗೆ ಎಲ್ಲಾ ನೀರಿನ ಕಡಿ ಮತ್ತ ಈ ಜಟ್ಟಿ ಒಳಗ ಎಣ್ಣೆ ಒಳಗ ಒಂದ್ 2 ಕಿಲೋ ಮಾಡ್ಕೊಂಡು ಹಾಕೊಂಡು ಅಡ್ಡಿಲ್ಲ ನಾವು ನಮ್ಮ ಒಳಗೆ ಮಾಡಿದ್ವಿ. ಕರೆಕ್ಟ್ 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 ಕರೆಕ್ಟ್. ಆಮೇಲೆ ಇವರು ಗುಡ್ಡು ಚೆನ್ನಾಪುರದಾರ್ರಿ ಶಾಸ್ತ್ರಿ ಅಂತ ಬರಾಬರಿ ಅವ್ರು ಊರ್ ಬಂದು ಹೋಗಿದ್ರಿಪ್ಪ ನಾ ಅವಲ್ಲಿ ನಮ್ಮ ಬೀಗ್ರ ಬಾಳ ಅದಾರ್ರಿ ಅಲ್ಲಿ ಕರೆಕ್ಟ್ ಅಲ್ಲಿ ಭಜನೆ ಹಚ್ಚಿದ್ರಿ ಅವ್ರು ಮತ್ ಭಜನೆ ಹಚ್ಚಾರದ ನಾವು ಹೋಗಿದಲ್ರಿ ಅವಾಗ ಹೋದ್ವಿ ಒಂದ್ ಹಾಡ್ ಬರ್ರಿ ಪರಿಚಯ ಮತ್ತೆ ಅಲ್ಲೇ ನೋಡಿದ್ರಲ್ಲ ಮಾಸ್ತರ್ ಬಂದ್ ಜಿಂದೂರ್ ಮಾಸ್ತರ್ ಬಂತ ಹಾಡ್ತೀವಿ ಬಾಳ ಚಂದ ಹಾಡ್ತೀರಿ ನಮ್ಮೋಸ್ ಪದ ಹಾಡ್ರಿ ನೀವು ನಿಮ್ ಬಾಯ ಚಂದ ಅಕ್ಕಾವು ಅಂತಂದ್ರ ಬ್ಯಾ ಬಿಡ್ರಿಪ್ಪ ಅಂತ ಹಾಡ್ರಿ ಅಂತಂದ್ರ ಮತ್ ಎಷ್ಟೋ ಅವ್ರ ಕರ್ಕೊಂಡ ಎಷ್ಟೋ ಬೇಡಿಕೆ ಮಾಡಿದಾರೆ ನಾನು ಇದು ಚೆನ್ನಾಪುರದವ್ರ ಕರ್ಕೊಂಡು ಮಾಡಿದಾರೆ. ರಮೇಶನ ಇದೇನ್ರಿ ನೀವು ಭಜನೆ ನೋಡ್ರಿ ಭಜನೆ ಮಾಡಿ ಈಗ ಅಲ್ಲೇನು ಹೋಗಿ ಬಂದಿವಿ ಸಿದ್ದಾವಳ ಅಜ್ಜನ ಮಠ ರೀ. ಆಮೇಲಿಂದ ಇಲ್ಲಿ ನೀವು ಭಜನಾ ಟೈಮ್ ಇಲ್ಲಿ ಮಾಡ್ಕೊಂಡ್ರಿ ಹೋಗಾಕ ಬರಾಕ ನಮಗ ಮನೇನು ಇಲ್ಲೇ ಸಮೀಪ ಆತಲ್ರಿ ಇಲ್ಲೇ ಒಂದ್ 4 ಕೂಗ್ ಕರ್ಕೊಂಡ ಬರಾಬರಿ ಇಲ್ಲೇ ಮಾಡಾಕತ್ತೀವಿ ನಾವು ಮತ್ತ. ಗುಡ್ಡದ ಬಸವೇಶ್ವರ ಅಂತ ಹೇಳಿ ಬಸವ ಜಯಂತಿಗೆ ಜಾತ್ರೆ ಕತೆ ಬಸವ ಜಯಂತಿಗೆ ಗಡ್ಡಿ ತೇರಿಗೆಲ್ಲ ಗುಡ್ಡದ ಬಸವಣ್ಣ. ಇಲ್ಲಿ ಎಷ್ಟು ವರ್ಷ ಆತ್ರಿ ಮಾಡತ್ ಸೇವಾ? ಇಲ್ಲಿ 2012ರಿಂದ ಮಾಡತ್ತಂತ. 2012ರಿಂದ ಇಲ್ಲೇ ಮಾಡತ್ತಾರೆ. ಈಗ ಈ ದೇವಸ್ಥಾನದಾಗ ಮತ್ತ ನಿಮ್ಮನ್ ಬಿಟ್ಟು ಮತ್ತೆ ಹಾಡೋರು ಅದಾರನ್ರಿ ಇಲ್ಲಿ? ಈ ದೇವಸ್ಥಾನದಾಗ ನಿಮ್ಮನ್ ಬಿಟ್ಟು ಮತ್ತೆ ಮಾಸ್ತರ್ ಅದಾರ ಇಲ್ಲಿ? ಇಲ್ಲ ಇಲ್ರಿ, ನೀವು ಮಾಡ್ಕೊಂಡು ಬಂದಿರಿ? ಮತ್ತೆ ಯಾರು ನಮ್ ಬಿಟ್ರೆ ಯಾರು ಇಲ್ಲ. ಮನಿ ಮಠ ಹೋಗ್ಬೇಕಂದ್ರೆ ಬರಿಲ್ಲ ಹ್ಞೂ ಬರ್ರಿ. ಬರ್ರಿ ಮನಿ ಎಲ್ಲಿ ಈ ಕಡೆ ಬರ್ತೈತ್ರಿ? ಈ ಕಡೆ ಬರ್ತೈತಿ. ಅಲ್ಲಿ ಮೊದಲ ಹಳೆ ಮನಿ ಊರಾಗಿತ್ತೇನ್ರಿ? ಈ ಕಡೆ ಎಲ್ಲ ಪ್ಲಾಟ್ ಆಗ್ಯಾವನ್ರಿ? ಪ್ಲಾಟ್ ಆಗ್ಯಾವ್ರಿ ಈ ಕಡೆ ಎಲ್ಲ. ಮುಂದೆ ಕಾಮತ್ ಹೋಗ್ರಿ ಅಲ್ಲಿ ಮುಂದೆ. ಹೌದ್ರಿ? ಬೈಕ್ ಹೋಗದಲ್ರಿ. ಓಕೆ 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 ಸರ್ ಇದಲ್ರಿ? ಓಕೆ ಅಪ್ಪಾರ ಅಲ್ರಿ? ಅಪ್ಪ ನಮಸ್ಕಾರ ರೀ. ನಮಸ್ಕಾರ ಕುಂದ್ರಿ ಅಪ್ಪ ಕುಂದ್ರಿ. ಈಗ ಅಪ್ಪರ ನಮ್ಮ ರಮೇಶ್ ಮಾಸ್ತರ
ಸಾಕಷ್ಟು ಈಗ ನಾವು ಅವ್ರ ಹಾಡುಗಳನ್ನ ಕೇಳೇ ಬಂದೇವೆ, ಸಾಕಷ್ಟು ಹಾಡು ವೈರಲ್ ಆಗ್ಯಾವ. ಮತ್ತ ಈಗ ನಿಮ್ಗೆ ಹೆಂಗ ಅನಿಸ್ತೈತಿ? ನಾವು ಕೇಳವ್ರ ಯಾಕಂದ್ರೆ ಈಗ ಅವ್ರ ಕಲಿಬೇಕಾದ್ರೆ ಹೆಂಗ ಅವಾಗಿನ ಜೀವನ ಶೈಲಿ ಹೆಂಗಿತ್ರಿ, ಈಗ ಹೆಂಗೈತಿ? ಬಾಳ ಬಡತನಲ್ಲ ಅವಾಗ. ಸಣ್ಣಗಿದ್ದ ಹೋಗ್ಕೊಂತಾನ ಸಂಜೆ ಮುಂದ ದೌಡ್ ಬಂದ್ ಗುಡ್ಲಿನ ಸೀದ ಬದ್ಲಿ ಗುಡ್ಡಿ ಹೋಗಿ ಹುಡುಗರು ಕೂಡ್ಕೊಡೋಣ ಪೆಟ್ಟಿಗೆ ಭಾಷಕ್ಕಂತ ಹಂಗ ಅಲ್ಲಿಂದ ಹಂಗ ಮಾಡ್ಕೊಂತ ಮತ್ತ ಬಗ್ಗಿ ಹೇಳಕತ್ತ ಹಿಂದಾಗಡಿಗೆ ಬೆಟ್ಸೋಳು ಎಲ್ಲಪ್ಪ ಅಂತೇಳಿ ಅವ್ರ ಮಾವ್ರಿ ಅವ್ರಂತ ಹೋಗಿ ಮತ್ತೆ ತಯಾರಾದ್ರ ಬಗ್ಗೆ ಹೇಳಕ ಪರೀಕ್ಷೆನ ಮಾಡ್ಯಾನ. ಸಾಕಷ್ಟು ಹಳ್ಳಿ ಒಳಗೆ ಹೋಗೆಲ್ಲ ಹಾಡಿ ಬಂದಾರ. ಯಾಕಂತಂದ್ರೆ ಈಗ ನಾವು ನೋಡಿದ್ವಲ್ರಿ, ಸಾಕಷ್ಟು ಹಾಡುಗಳನ್ನು ಅವ್ರಿಗೆಲ್ಲ ವೈರಲ್ ಆಗ್ಯಾವ. ಮತ್ತ ಧ್ವನಿ ಮಾತ್ರ ಕೋಗಿಲನ. ಯಾಕಂದ್ರೆ ನಮ್ಮ ಇಲ್ಲಿ ನೋಡ್ತೇವೆ, ನಮ್ಮ ಧಾರವಾಡ ಜಿಲ್ಲಾದಾಗ ಅವ್ರು ಯಾವಾಗೋ ಬೆಳಿಬೇಕಾಗಿತ್ತ. ಅವ್ರ ಧ್ವನಿ ಆಗ್ಲಿ, ಅವ್ರು ಶ್ರಮ ಪಟ್ಟಿದ್ದು ನೋಡಿದ್ರೆ, ಯಾಕಂದ್ರೆ ಅವ್ರು ಸಣ್ಣ ವಯಸ್ಸಿನಾಗ ಕಲ್ತಾರ, ಹೆಚ್ಚು ಕಡಿಮೆ ಒಂದು 14-15 ಆಗಿರ್ಬೋದು, ಒಂದು ಹೆಚ್ಚು ಕಡಿಮೆ ಸಣ್ಣ ವಯಸ್ಸಿನಾಗ ಕಲ್ತಾರ. ಅವರು ಶ್ರಮ ನೋಡಿದ್ರೆ ಯಾವಾಗೋ ವೈರಲ್ ಆಗ್ಬೇಕು ಅವ್ರ. ಆದ್ರೆ ಅದು ಏನೋ ಒಟ್ಟು ಕಾಲ ಈಗ ಕೂಡಿ ಬಂದೈತಿ ಅವ್ರಿಗೆ. ಖುಷಿ ಅನಿಸ್ತು ನಮಗೂ. ಐದು ಮಂದಿ ಗಂಡ್ಮಕ್ಳ, ಒಬ್ಬ ಹೆಣ್ಮಗಳ. 5 ಮಂದಿ ಗಂಡ್ಮಕ್ಳ. ಒಬ್ಬರೇ ಹೆಣ್ಮಕ್ಳ? ಒಬ್ಬರೇ ಬದ್ದಾಕೈತಿ. ಅಕ್ಕಿ ಮಕ್ಕಳನ್ನ ಇಬ್ಬರು ಹೋಗಿವಿ. ನಿಮಗೆ ಮೂರನೇದವಂಗ 5ನೇದವಂಗ ಅಕ್ಕರ ಮಕ್ಕಳ. ಬರಾಬರಿ. ಇಲ್ಲೇ ಇದ್ದಾಗ ಈಗ ಬಾಜು ಒಂದು 5 ಗಂಟೆ ಜಾಗ ಹಿಡಿದಿದ್ದೆ ಬರಾಬರಿ. ಅವಾಗ ಬಸ್ ಸ್ಟ್ಯಾಂಡಾಗನ ಹಿಂದಗಡಿ ಮುಟ್ಟಾದ್ರಿಂದ ಅವಾಗ ಸ್ವಲ್ಪ ದೌಡಿ ಒಂದು 5-4 ಮಂದಿ ಮಾಡ್ಕೊಂಡು ಮನಿ ಹಾಕೊಂಡ್ರಿ. ದೊಡ್ಡವಾರ ಈಗ ಅವ್ರು ಏನ್ ಮಾಡ್ತಾರೆ? ಅನ್ನಾರ ದೊಡ್ಡರ ಅವರು ಎಲ್ಲ ಕೆಲಸವನ್ನು ಮಾಡ್ತಾರೆ. ದೊಂಡಿ ಕೆಲಸ, ಹೊಲ ಮನಿ ಎಲ್ಲ ಬಂದ ಎಲ್ಲ ಹೊಲ್ಮನಿ ಎಲ್ಲ ಒಂದು 2 ಗಾಡಿ ತಗೊಂಡ್ರಿ, ಮಿಷಿನ್ ತಗೊಂಡ್ರಿ. ಎಷ್ಟು ನಮ್ದು ಭಾಳ ಇಡ್ರಿ 2 ಫ್ರೀ ಹಾಕತ್ರಿ ಭೂಮಿ. ಏನ್ ಅದ್ರಾಗನ ಏನ್ ಕೈ ದುಡಿಮೆ ಮೇಲೆ ಮಾಡ್ಕೊಂತ ಬಂದಾರ ರೊಟ್ಟಿ ಮೇಲೆ. ಎಲ್ಲ ಚಂದ ಪೂಜೆ ಈಗ ವಸ್ತು ಮಕ್ಕಳು ಅಂತಂದು 13 ಮೊಮ್ಮಕ್ಕಳು ಅದಾರ. ಕರೆಕ್ಟ್ 25 ಮಂದಿ ಐತಿ ನೋಡ್ರಿ ಮನ್ಯಾಗ. ಅದಿಲ್ರಿ ಹಚ್ಚಾದಾಗ 12 ಹೋಗ್ಯಾರಿ. ತಬ್ಕಲ್ ಹೊನ್ನಾಗ ಅಲ್ಲಿನೂ ಏನೋ ಹೊಳೆ ಮುಂದೆ ದೊಡ್ಡ ಜಾತ್ರೆ ಆಗ್ತೈತ್ರಿ. ಅಲ್ಲಿ ಹೋಗ್ಯಾರ ಮಗಳ ಅಲ್ಲಿ ಕೊಟ್ಟಾರಿ. ಕರೆಕ್ಟ್. ಈಗ ಅಪ್ಪರ ನೀವು ಹಳೆ ಮನಿ ಊರಾಗಿತ್ತಲ್ಲ? ಊರಾಗಿತ್ರಿ. ಅದು ನಾವು 3 ಮಂದಿ, ನಮ್ಮ ಕಾಕಾಗಳು 4 ಮಂದಿ. ಅವ್ರು ಬ್ಯಾಗ್ ಆದ್ಮೇಲೆ ನಾವು ನಮ್ಮ ಅಣ್ತಂಬ್ರ ಬ್ಯಾಗ್ ಆದ್ಮೇಲೆ ನಾವು 3 ಮಂದಿ ಅಣ್ತಂಬ್ರಿ. ನೀವು ಅಂತಂಬ್ರು 3 ಮಂದಿ. ಇದ್ರು ನಾವು ಕರೆಕ್ಟ್. ಅದೇ ಹತ್ತಿ ಆಗ್ಬಿಡ್ತೀವಿ ನಮಗ. ಬರಾಬರಿ. ಹಂಗಾಗಿ ಬಂದು ಇದೊಂದು ಪ್ಲಾಟ್ ಬಂತ್ರಿ, ಮ್ಯಾಲೊಂದು ಪ್ಲಾಟ್ ಐತಿ. ಪ್ಲಾಟ್ ಬಂದು ಹೋಗ್ಕೊಂಡು ಇದು ಹಿಡ್ಕೊಂಡು ಕನ್ನಡ ದಿವಸ ಆಗಿತ್ರಿ. ಅದರಿಂದ ನಾವು ಮೇಲೆ 15 ವರ್ಷ ನಾವು ಯಾವ್ದಕ್ಕೆ ಹೋಗಂಗಿಲ್ಲ. ಸಾಕ್ರಿ, ಏನ್ ಮೊದಲ್ ಮಾಡಿರಲ್ಲ ಸಾಕು, ಮತ್ತೇನ್ ಮಾಡ್ತೀರಿ? ಆರಾಮ್ ಉಳಿದೀಗ ಎಲ್ಲ. ಈಗ ಮತ್ ಮಕ್ಕಳದು ಎಲ್ಲ ಮಾಡುವಂಗ ಅದಾರ, ಎಲ್ಲ ಮಾಡ್ತಾರ. ನೀವ್ ಹಂಗ ಸುಮ್ಮನೆ ನೋಡ್ಕೊಂತ ಉಳಿದೀಗ. ಈಗ ಅಮ್ಮರ ಮೊದಲಿನ ಹಿಂದಕ್ಕೆ ಬಾಳ ವ್ಯತ್ಯಾಸ ಐತಲ್ರಿ? ಪೆಟ್ಟಿ ಸಿಗದ್ರಂತ ಹೋಗಿದ್ರಿ ಭಜನೆ ಮಾಡಾಕ. ಚಾರ ಕೊಡ್ತಿದ್ದಲ್ಲ ಮಳೆ ನಮ್ದು ಅವಾಗ ನೋಡಿದ್ರ ಬಾಳ ಇದೈತ್ರಿ. ಅವಾಗ ಏನಂಗ ನಿಮ್ದು ಇದರಿಂದ ಒಟ್ಟ ಇಲ್ಲದೆ ಭಗವಂತ ಅದ ನಿಮ್ಗೆ. ಯಾಕಂದ್ರೆ ಹೇಳ್ತಿದ್ರು ಅವರು ಎಲ್ಲಪ್ಪ ಡಾಕ್ಟರ್ ಎಲ್ಲಪ್ಪಲಿಂದ ಮತ್ತ ಮುಂದ್ ಬಂದಂಗ ನೋಡ್ರಿ. ಮತ್ತ ಅವಾಗ ನೋಡಿದ್ರಿ ಬಾಳ್ ಪರಿಸ್ಥಿತಿ ಒಜ್ಜಿತ್ರಿ ನಮ್ದು. ಅವ್ ಹೆಂಗ ಇದು ಭಜನೆ ಮಾಡ್ಕೊಂಡ್ ಹೊಂಟ ಹಂಗ ಇದು ಮಾಡಕ ಅಲ್ಲಿ ಸೊಲ್ಲನ್ ಹಾಕೊಂಡ್ ಹೋದ್ರಿ. ಮತ್ತ ಕರೆಕ್ಟ್ ಏನಾಗಿದ್ ನೋಡಾಕತ್ರಿ. ಮತ್ ಕಲ್ಸೋಗಿದ್ದಿಲ್ಲ ನಾವ್, ಏನಿಲ್ಲ ಕುರ್ಚಿಗೆಲ್ಲಿ ಹೋಗದಾನ ಹೋಗಿ ಬಿಡವನ್ರಿ ಅವ. ಚಾನು ಕೊಟ್ಟಿಲ್ಲ ಏನು, ಒಟ್ಟ ಹೊಟ್ಟಿದ್ ಸರ್ವೇದಿದ್ದಿಲ್ರಿ ಅವ್ನ. ಒಟ್ ಕಲಿಬೇಕು ನಮ್ ಮುಂದ್ ಬರಕ್ ಅನ್ನೋದು ಅಷ್ಟ ಐತ್ರಿ ಅವಾಗ. ನಮ್ದು ಅವಾಗ ಬಾಳ ಒಜ್ಜಿತ್ರಿ. ಒಟ್ಟ ಈ ಮಕ್ಕಳಿಂದ 5 ಮಂದಿನ ಸೊಲ್ಲು ಮಾಡ್ಕೊಂಡ್ ಹೋಗ್ತಾರ. ಮತ್ತೆ ಏನ್ ಚಿಂತೆ ಇಲ್ಲ. ಏನ್ ನಿಮ್ಮ ಆಶೀರ್ವಾದ ಇದ್ರೆ ಸಾಕ್ರಿ ಅವ್ರಿಗೆ.
ಯಾಕಂದ್ರೆ ಮೊದಲೆಲ್ಲ ನೀವು ಬಹಳ ಶ್ರಮ ಪಟ್ಟ ದುಡಿದಿರಿ, ಎಲ್ಲ ಮಾಡಿರಿ, ಅವ್ರನ್ನೆಲ್ಲ ಬೆಳೆಸಿರಿ, ಸಾಕಿರಿ, ಸಲಿವಿರಿ. ಈಗ ಏನೆಲ್ಲ ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಅವ್ರಿಗೆ. ಹಾ, ಯಾಕಂದ್ರೆ ಅವರು ನೋಡ್ರಿ ಈಗ ನೀವೆಲ್ಲ ಹೇಳಿದ್ರಿ ಬಹಳ ಶ್ರಮ ಪಟ್ಟ ಕಲ್ತಾರ. ಮತ್ತ ಹೌದ್ರಿ ಹೌದು. ಈಗ ಅಷ್ಟ ವಿದ್ಯೆ ಸಿಕ್ಕಾರಿಗೆ ಸಿಗಂಗಿಲ್ರಿ, ಅದ ಭಗವಂತನ ಒಂದ್ ಏನೋ ಒಂದ್ ಇದ್ರಿ ಕಾಣಿಕೆ ಅದ. ಕಲ್ಕೊಂತ ಅಂದ್ರೆ ಅವಾಗ ನಮ್ಮ ಎಲ್ಲಪ್ಪ ಇದ್ದಿದ್ನಲ್ಲ, ಹಂಗಾರ ಅಲ್ಲಿ ಅಲ್ಲಿ ಅವ್ರ ಮಾವನ್ ತಕ ಹೋಗ್ಬಿಟ್ರಿ. ಅಲ್ಲಿ ಹೋಗಿಂದ ಅವನಿಂದ ಮುಂದೆ ಬಂದಂಗ ನೋಡ್ರಿ. ಹಾ 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 ಕರೆಕ್ಟ್ 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 ಕರೆಕ್ಟ್. ಮತ್ತ ಸಣ್ಣವನ ಇದ್ರಿ ಅವಾಗನ ಅವಾಗ ತಲಿ ಬಾಡ್ರಿ ಅವಂಗ. ಕರೆಕ್ಟ್ 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 ಕರೆಕ್ಟ್. ಅಲ್ಲಿ ಉಡ್ನಾಕ್ ಕುಂತ ನನ್ಗ ಪಟ್ಟಿ ಸಿಗದ್ರ ಅಂತ ಹೊಕ್ಕಿಂದ್ರಿ ಅವ. ಬೇತಿ ಚಾರ ಕುಡ್ದೋಗಂದ್ರು ಚಾ ಕುಡಿಯದಿಲ್ಲ. ಒಟ್ಟ ಕಲಿಬೇಕನ್ನೋದೊಂದ್ ತಲೆಯಾಗ್ರಿ ಅವ್ನ. ಕರೆಕ್ಟ್ 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 ಕರೆಕ್ಟ್. ಅಲ್ಲಿಂದನ ಇದು ಮಾಡ್ಕೊಂಡ್ ಬಂದ್ರೆ ಅವಾಗ ಅವ್ರ ಮಾವ ಒಟ್ಟು ಇದ್ ಮಾಡಿದ್ನಲ್ಲ, ಅವ್ರ ಮಾವಲಿಂದ ಮುಂದ್ ಬಂದಂಗ್ರಿ ಅವ. ಕರೆಕ್ಟ್ 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 ಕರೆಕ್ಟ್. ಇದು ನೋಡ್ರಿ, ಇದು ಕಲೆ ಬಡತನದ ಇದ್ದಲ್ಲಿನೇ ಇದು ಬಹಳ ಹೆಚ್ಚ. ಈಗ ನಮ್ ಕಡೆ ಐತ್ರಿ, ಇದು ಒಂದ್ 10,000 ರೂಪಾಯಿ 20,000 ರೂಪಾಯಿ ಕೊಟ್ಟ ಒಂದು ವಿದ್ಯೆ ತಗೊಂಡ್ಬರ್ತೇವೆ ಅಂದ್ರೆ ಸಿಗುದಿಲ್ಲ. ಇದು ಹೆಂಗ್ರಿಪ್ಪ ಅಂತಂದ್ರೆ ಆ ಕಮಲದ ಹೂ ಕೆಸರಿನಾಗ ಅಳತೈತಿ ಅಂತಾರಲ್ಲ, ಹಂಗ ಇದು ಬಡತನ ಇದ್ದಲೇನೆ ಇರ್ತೈತಿ. ಆದ್ರ ಅದನ್ನ ಏನ್ ಐತಿ ಅಂತೇಳಿ ಕೈ ಬಿಟ್ಟಿಲ್ಲಲ್ಲ, ಅದಕ್ಕೆ ಇವತ್ತಿನ ಮಟನು ಅದ ಜಕ್ಕು ಬಂದೈತೆ. ಹಾ ಹಾ ಏನಿಲ್ರಿ, ಭಗವಂತನ ಆಶೀರ್ವಾದ ಐತೆ. ಯಾಕಂದ್ರ ಶ್ರಮ ಪಟ್ಟರಿಗೆ ಫಲ ಐತೆರಿ. ಯಾಕಂದ್ರ ಅವ್ರ ನಮ್ಗ ಬಡತನ ಐತಿ ಅಥವಾ ನಾವು ಬ್ಯಾಡಪ್ಪ ಅಂತ ಬಿಟ್ಟಿಲ್ಲ ಅವಾಗ. ಅದ ಎಷ್ಟ್ ಏನಿದ್ರು ಅದಕ್ ಬೆನ್ನತ್ತಿ ಏನ್ ಕಲ್ತಾರಲ್ಲ, ಇವತ್ತಿನ ಮಟನು ಕಲಿಯಾಕ್ ಹೋದ್ರು ಮತ್ತ ಅಂತಂದ್ರ ಏನಂತಿದ್ದಿಲ್ರಿ, ಹೋಗಿ ಕಲೀಲ್ ನನ್ ತಮ್ಮ ಅಂತೇಳಿ ಅವ್ರ ಖುಷಿ ಅನಿಸ್ತ್ರಿ. ಏನಿಲ್ಪ ಅವ್ರ ಮಾವಲಿಂದ ಮುಂದ್ ಬಂದಾಗ ನೋಡ್ರಿ, ಅವ್ರ ಮಾವನ ಕಲಿಸ್ತಾವ. ಕರೆಕ್ಟ್ 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 ಕರೆಕ್ಟ್. ಇಲ್ಲ ಸಣ್ಣ ಕಲ್ತಿದ್ಕ ಅವ್ರ ಮಾವ ಇದು ಮಾಡಿ ಕಲ್ಸಿದ್ಕ ಒಟ್ಟ ಅವ್ರ ಮಾವನ ಹೆಸರು ತಂದಾರೆ ಮತ್ ಮೆರೆಸಿದಾರೆ. ಎಲ್ಲ ಖುಷಿ ಆಯ್ತು, ನಮಗೂ ಖುಷಿ ಆಯ್ತ. ಅದಕ್ಕೆ ನೋಡ್ರಿ, ನೀವೆಲ್ಲ ಮೊದಲೆಲ್ಲ ಬಾಳ ಶ್ರಮ ಪಟ್ಟಿರ್ತಿರಲ್ಲ, ಮತ್ತೀಗ ಏನ್ರಿಪ್ಪ ನೀವು ಕುಂತ ಆರಾಮ್ ಕಣ್ ಮುಂದಿದ್ರೆ ಸಾಕ. ಈಗ ಏನ್ ಬೇಕ, ಅದಕ್ಕಿಂತ ಹೆಚ್ಚಿಂದ ಏನ್ ಬೇಕ? ಅವ್ರಿಲ್ಲಪ್ಪ ಮಕ್ಕಳಿಲ್ಲಪ್ಪ ಎಲ್ಲ. ಅದ ಬಯಸೋದ್ ಅದಲ್ವೇ, ಹಂಗೇನೀಗ ನೀವು ಇದ್ರೆ ಸಾಕು, ಕಣ್ ಮುಂದೆ ಇದ್ರೆ ಸಾಕು ಅನ್ನೋದು. 5 ರೂಪಾಯಿ ಕೊಡ್ತಿದ್ರಿಪ್ಪ ನಮ್ಮ ಕೊಯ್ದಿನ, 5 ರೂಪಾಯಿ ದುಡ್ಡು ಬಂದಾರ್ರಿ ಅವ್ರು. ನಮ್ 10 ಕೊಡ್ತಿದ್ರೆ ಅವ್ರಿಗೆ ಇಬ್ರಿಗೆ ಅಣ್ಣ ತಮ್ಗ 5 ಕೊಡ್ತಿದ್ರು. ಅಂತದ್ರಾಗ ಅಷ್ಟ್ ಮಾಡಿ ಬಂದ್ರು ಮತ್ತೆ ಗುಡಿಗೆ ಹೋಗೋದ ಭಜನೆ ಮಾಡಕ. ಅವಾಗ ನಂಗ್ರೆ ಮಕ್ಕಳಿಂದ ಹಿಂದ ಮಕ್ಕಳ ಮುಂದೆ ಅಂತಾರಲ್ರಿ ಸುಳ್ಳಲ್ಲದ, ಬಟ್ ಅವ್ರಲಿಂದ ನೋಡಿ ಎಲ್ಲ ಕೈ ಮಗ ಮತ್ತೆ ಆ ಟ್ರಾಕ್ಟರ್ 2 ಮಿಷನ್ ಒಟ್ಟ ಎಲ್ಲಾನು ಮಾಡ್ಕೊಡ್ರಿ. ಕೈ ಮಗ ಬರೀ 2 ಎಕರೆ ಐತಿಪ್ಪ ಹೊಲಾರ ಬಂದು. ಈಗ ಇವ್ 2 ಟ್ರ್ಯಾಕ್ಟರ್ ನೋಡಿಪ್ಪ ನಮ್ಮ ಅವ್ 2 ಮಿಷನ್ ಜೋಳ ಮಿಷನ್ ತಗೊಂಡಾನ. ಜಿನ್ನೂರ್ ಅನ್ನೋದು ಗುರುತಿಸ್ಕೊಟ್ಟ. ಯಾಕಂದ್ರೆ ನಮ್ಮ ಧಾರವಾಡ ಜಿಲ್ಲಾ ಅಷ್ಟಲ್ಲ, ಸುತ್ತ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಜಿನ್ನೂರ್ ಗ್ರಾಮ ನಮ್ಮ ಕಲಘಟಗಿ ತಾಲೂಕಿನೊಳಗೆ ಐತಿಪ್ಪ ಅನ್ನೋದನ್ನ ತೋರಿಸ್ಕೊಟ್ಟ. ಒಟ್ಟ ಎಲ್ಲಾ ಜನಕ್ಕೆ ತೋರಿಸ್ಕೊಟ್ಟ. ಗುರುಗಳ, ಈಗ ನಮ್ಮ ರಮೇಶನ ಭಜನಾ ಕಲಿಯುವಾಗ ಎಷ್ಟು ವಯಸ್ಸಾಗಿದ್ದ ನಿಮ್ ಕಡೆ ಬಂದಾಗ? ಅಂದಾಜ ಹೆಚ್ಚು ಕಡಿಮೆ 15 ವರ್ಷ ಇರ್ಬೇಕು. ಅಡ್ಡಿಲ್ಲ. ಈಗ ಅವನ್ನ ಅಲ್ಲೇ ಊರಾಗ ಇಟ್ಕೊಂಡು ತಯಾರು ಮಾಡಿದ್ರಿ? ಈಗ ಬರೀ 1 ತಿಂಗಳು ಅದನ್ರಿ. 1 ತಿಂಗಳದಾಗ ತಯಾರಾಗಿಬಿಟ್ಟಾನ. ಶಾನೆ ಬಾಟ್ರಿ, ನೆನಪಿನ ಶಕ್ತಿ ಬಾಟ್ರಿ. ಭಯಂಕರ. ಒಂದ್ ದಿವ್ಸಕ್ಕೆ 2 ಪದ ಬರೀತಿದ್ದೀರಿ, 2 ಪದ ಕಲ್ತ ಬಿಡ್ತಿದ್ದ. ಅದು ಹಂಗ ಕುಂತ ಕಲಿಸ್ತಿದ್ದಿಲ್ರಿ ಮಗನ. ಹೊಲ್ದಾಗ ಕೆಲಸ ಮಾಡ್ಕೊಂತ ನಮ್ಮ ಮುಂದೆ ಹಾಡ್ಕೊಂತ ಹೋಗ್ತಿದ್ದಾರೆ. ಅದೇ ಪ್ರಕಾರ ಅವ್ನ ಹಿಂದಿಂದ ಹಾಡ್ಕೊಂತ ಬರ್ತಿದ್ದೆ. ಮತ್ತೆ ಮಧ್ಯಾಹ್ನ ಮನೆಗೆ ಬಂದ್ರಿ, ನಾನು ಮತ್ತೆ 2 ಪದ ಬರ್ತೀನಿಪ್ಪ, ನೀವು ಹೋಗಿ ಕಣದಾಗ ಕುಂತು ಪಾಠ ಮಾಡೋದು, ಹೊಳ್ಳೆ ತಿರುಗಾಡೋ ಪ್ರಕಾರ ಮಾಡ್ತಿದ್ದ. ನೆನಪಿನ ಶಕ್ತಿ ಬಾಳ. ಯಾಕಂದ್ರ ಅವ ಬರೀದಾಗ್ಲಿ ಓದೋದು ಕಡಿಮೆ ಆಸಕ್ತಿ, ನೆನಪಿಟ್ಟ ಕಲಿದ ಒಟ್ಟ. ಹೌದೌದು. ಆಮೇಲೆ 21 ಯೋಗಗಳ ಹೆಸರು. ಈಗ 1 ಬರ್ದ 1 ಅಂಕಿ ಕೊಟ್ರೆ 10, 2 ಕೊಟ್ರೆ 100, 3 ಕೊಟ್ರೆ 1000. ಇದೇ ಪ್ರಕಾರವಾಗಿ 1 ಬರ್ದು ಮುಂದೆ 35 ಪೂಜೆಗಳು ಕೊಟ್ರೆ ಏನಾಕತಿ ಅನ್ನೋದು ಏಕ ಪಾಠ ಮಾಡಿದ್ದಾರೆ. ರಾಮಗೆ 4 ಮಂದಿ ಎಂಟ್ರು, ಲಕ್ಷ್ಮಣಿಗೆ 8 ಮಂದಿ ಎಂಟ್ರು, ಅವನಷ್ಟು ಪಾಠ ಮಾಡಿದ್ರಿ. 4 ಲಕ್ಷ ಅದಾವಲ್ಲಿ ಗೊತ್ತಿಲ್ರಿ, ಅವ್ನ ಹೇಳ್ತಾನ್ರಿ, ತಯಾರು ಮಾಡೇ ಬಿಟ್ರಿ, ಮಾಡ್ತಾನ್ರಿ. ಅಡ್ಡಿಲ್ಲ. ಯಾಕಂದ್ರೆ ಈಗ ಮತ್ತೆ ಬ್ಯಾರೆ ಇನ್ನೊಂದು ಊರಿಗೆ ಹೋಗಿ ಕಾರ್ಯಕ್ರಮ ಕೊಟ್ಟು ಬರ್ಬೇಕಂದ್ರೆ ಅಷ್ಟ ಸುಲಭ ಅಲ್ರಿ ಅದ. ಎಲ್ಲ ನೀವು ಅಷ್ಟ ತಯಾರು ಮಾಡಿರಿ ಅಂದಾಗ ಮತ್ತ ಅವ ಹೋಗಿ ಅಲ್ಲೆಲ್ಲ ಮಿಂಚಿ ಬಂದಾನ ಒಂದ್ರಿ. ಅವ್ನ ಪ್ರಯತ್ನ ಐತಲ್ರಿ, ಹೇಳುವಷ್ಟು ನಾವ್ ಹೇಳ್ತಿರ್ತೀವಿ. ಅದ್ರಾಗ ಅವ್ರಿಗೆ ಶ್ರಮ ಬಾಳ ಐತೆ, ಶ್ರಮ ಬಾಳ ಐತ್ರಿ. ಶ್ರಮ ಐತೆ, ಆಮೇಲೆ ನೆನಪಿನ ಶಕ್ತಿ ಜಾಸ್ತಿ, ಬಾಳ ಶಾನೆ.
ಕರೆಕ್ಟ್ 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 ಮತ್ತ ಒಂದ್ 4 ಅಕ್ಷರ ಕಲ್ತಿದ್ರಂತೂ ಹಂಗೇನು ಸಿಗದಿಲ್ಲ ಬಿಡ್ರಿ ಕೈಗೆ ಅವ. ಹೌದೌದು ಹೌದೌದು ಮತ್ತೆ ಅವ ಸ್ವರ ಮಾತ್ರ ಬಾಳ ಸ್ವರ ಭಯಂಕರ ಮೆಚ್ಚಬೇಕ್ರಿ. ಹೌದು ಯಾಕಂದ್ರೆ ಸಣ್ಣಂದಿರ್ತಾನ ಅದನ್ನ ಹದ ಮಾಡಿಬಿಟ್ಟಾನವ. ಹೌದೌದು ಬಾಳ ಚಂದ ಇದ್ ಬಿಡದ. ಆ ಪೆಟ್ಟಿಗೆ ನಮಗೂ ಬರ್ಸಕ್ ಬರಲ್ರಿ. ನಮಗ ಕಲ್ಕೊಂಡಿದ್ರಿ ಪದಗಳು ಏನ್ ಕಲ್ಸಿದ್ರಿ ಅಷ್ಟೇ. ಕಲ್ಸಿರಿ. ಈಗ ಗೀಗಿ ಪದ ಹಾಡ್ತಿರಲ್ಲ, ಹ್ಞೂ ಈಗ ನೀವು ಸಾಹಿತ್ಯ ಮೊದಲ ನೀವು ಮಾಡ್ತೀರಿ? ಇವು ಭಜನಾ ಸಾಹಿತ್ಯ ಮಾಡ್ತೇವೆ. ಹಾ 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 ಗೀಗಿ ಪದ ಸಾಹಿತ್ಯ ಮಾಡ್ಕೊಂತೀವಿ. ಆಟ ಬೇಕಾಗಿತ್ತು ಹಾ 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 ಮಾಡ್ತೇವ್ರಿ. ಈ ಒಟ್ಟು ರಮೇಶನ ಎಲ್ಲ ಒಟ್ಟು ನೀವು ಸಾಹಿತ್ಯ ಮಾಡಿಕೊಟ್ಟಿದ್ದು ಅವಂಗ? ಮಾಡಿಕೊಟ್ಟೇವ್ರಿ. ಆಮೇಲೆ ಇತ್ತಿತ್ಲಾಗ ಅವನು ಮಾಡ್ಕೊಳಕತ್ತಾನ್ರಿ. ಮಾಡ್ಕೊಳಕತ್ತಿ ಮತ್ ನಮ್ಗೇನ್ ಟೆನ್ಷನ್ ಇಲ್ರಿ. ಒಟ್ಟು ಅವಂಗೂ ತಯಾರು ಮಾಡಿರಿ ಒಟ್ಟ ಮಾಡ್ಕೊತಾನ್ರಿ. ಆಮೇಲೆ ಹೊಳ್ಳಿ ಇವ್ರು ನಮ್ಮ ಉಲಿವಿ ಶೇಖಣ್ಣವ್ರ ಅಂತ ಆಮೇಲೆ ಇನ್ನೊಬ್ಬ ನಮ್ಮ ಗುರುಪಾದಯ್ಯ ಅಂತ ಕರೆಕ್ಟ್ 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 ಅವ್ರದು ಒಟ್ಟ ಎಲ್ಲಾರು ತಯಾರು ಮಾಡಿರ್ತಾರ. ಈಗ ಅವರು ಇದು ಮಾಡಕತ್ತಾರ್ರಿ. ಏನ್ ಟೆನ್ಷನ್ ಇಲ್ರಿ. ಕರೆಕ್ಟ್ 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 ಶೇಖಣ್ಣ ಈಗ ನಾವ್ ಅಲ್ಲಿ ಕೇಳ್ತಿರ್ತೇವೆ ಟ್ರ್ಯಾಕ್ಟರ್ ಒಳಗೆಲ್ಲ ಹಾಡ ಹಚ್ಚಿರ್ತಾರ. ಬಾಳ ಮಂದಿ ನೆನ್ಸಿದ್ರ ಮತ್ತೆ ಜನರು ಬಾರಿ ಹಾಡ್ತಾನಪ್ಪ ಅಂತ ಹಿಂಗ ಅಂತಿಂತ ಪದಗಳು ಹಾಡೋದು. ಹಾ ರೇ, ಯಾಕಂದ್ರ ಅಲ್ಲಿ ಐತಿ ನೋಡ್ರಿ ತಾಕತ್ತದ. ಯಾಕಂದ್ರೆ ಅಶ್ಲೀಲ ಪದಗಳನ್ನು ಒಟ್ಟ ಆಡೋದಿಲ್ಲ. ಇಲ್ಲ ಇಲ್ರಿ. ಯಾಕಂದ್ರೆ ಅದ್ರದ ಒಂದ ಅದು ನಮ್ ಲಿಸ್ಟ್ನಾಗ ಅಶ್ಲೀಲ ಅನ್ನುವಂತ ನಮ್ ಲಿಸ್ಟ್ನಾಗ ಇಲ್ರಿ. ನಾವ್ ಯಾರಿಗಾದ್ರೂ ಹೇಳಿರ್ತೇವೆ ಕರೆಕ್ಟ್ ಕರೆಕ್ಟ್ ಅಶ್ಲೀಲ ತೆಗೆದ್ಬಿಟ್ರಿ ಏನ ಇದ್ರು ಒಂದ್ ಆಧಾರ ಇಟ್ಟು ಕೆಲಸ ಮಾಡ್ಕೋರಿ ಅಂತ ಹೇಳ್ತೇವೆ. ಅಶ್ಲೀಲ ನಾವ್ ಅದಕ್ಕ ನಮ್ಗೆ ಬಾಳ ದೂರ. ಕರೆಕ್ಟ್ 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 ಇಲ್ಲ, ಅವನ ಹಾಡುಗಳ ಇನ್ನೂ ಬಹಳಷ್ಟು ಬರುವುದವ್ರಿ ಮುಂದೆ. ಬಟ್ ಅವನ ಪ್ರಯತ್ನ ನಿರಂತರ ಐತಿ. ನಮಗೂ ಖುಷಿ ಅನಿಸ್ತೆ. ಮತ್ತ ಆಮೇಲೆ ನಿಮ್ಮ ಆಶೀರ್ವಾದನು ಸದಾ ಹಿಂಗೆ ಇರ್ಲಿ ಅವಂಗ. ಭಗವಂತನ ಆಶೀರ್ವಾದ ಎಲ್ಲರಿಗೂ ಇರ್ತೈತ್ರಿ. ನಾವ್ ಏನ್ ಮಾಡವ್ರಿ ಎಲ್ಲಾ ನೋಡೋ ಮ್ಯಾಲ ಭಗವಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಮಸ್ಕಾರ ನಮಸ್ಕಾರ. ಅಣ್ಣ ತಮ್ಮ ಹೆಸರು ಏನ್ರಿ? ನಮ್ಮ ಹೆಸರು ಗುರುಪಾದಯ್ಯ ಅಂತ ಹೇಳ್ರಿ. ಗುರುಪಾದಯ್ಯ. ನಮ್ದು ಹೊಸಮಠ ಅಂತ ಹೇಳಿ. ಹೊಸಮಠ. ಬೆಟ್ಟದೂರ. ಎಲ್ಲಪ್ಪ ಗುರುಗಳ. ಕರೆಕ್ಟ್ 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 ಕರೆಕ್ಟ್. ಈಗ ರಮೇಶ್ ಅಂದಾಗ ನಿಮ್ಗ ಎಷ್ಟು ದಿವಸದಿಂದ ಒಡನಾಟ? ನಮ್ಗ ಅವ್ರಿಗೆ ನಾನು ನಮ್ಮ ಗುರುಗಳ ಹತ್ರ 19 ವರ್ಷ ಆತ್ರಿ. ರಮೇಶ್ ಅಣ್ಣನ ಪರಿಚಯ ಆಗಿ 16 ವರ್ಷ ಆಯ್ತು. ಅವಾಗಿಂದ ಪರಿಚಯ. ಕರೆಕ್ಟ್ 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 ಕರೆಕ್ಟ್. ಅಂದ್ರ ಹೆಚ್ಚು ಕಡಿಮೆ ಅವ್ರು ಯಾವಾಗಿಂದ ಬರಾಕತ್ತಾರ ಅವಾಗಿಂದ ಸಂಪರ್ಕ ಐತಿ. ಸಂಪರ್ಕ ಐತಿ. ಈಗ ರಮೇಶ್ ಅಣ್ಣ ಅಲ್ಲಿ ಊರಿಗೆ ಏನ್ ಬರ್ತಿದ್ದ ಭಜನಾ ಕಲಿಯುವಾಗ, ಅವಾಗಿಂದಕ್ಕ ಈಗಿಂದಕ್ಕ ಏನ್ ವ್ಯತ್ಯಾಸ ಅನಿಸ್ತೈತಿ? ಅವನ ಇದ್ರಾಗ ಏನ್ ವ್ಯತ್ಯಾಸ ಆಗಿಲ್ರಿ. ಗುಣಾದಿ ಒಳಗ ಏನ್ ವ್ಯತ್ಯಾಸ ಇಲ್ಲ. ಬಂಗಾರನರಿ. ಅದೇನಿಲ್ರಿ. ಆದ್ರ ಹಾಡೋದ್ರಾಗ ಇಂಪ್ರೂವ್ ಆಗಂತ ಬಾಳ ಬಾಳ. ಮತ್ತ ಯಾಕಂದ್ರ ನಿರಕ್ಷರ ಅವ. ಏನ ಇದ್ರು ಅವ್ ನಾವು ಹೇಳೇ ಕಲಸ್ಬೇಕು. ಹಿಂಗ ಬರೆದ್ ಕೊಡ್ತೇವಿ ಹಾಡಪ್ಪ ಅಂದ್ರ ಇಲ್ಲ 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 ಇಲ್ಲ. ಒಂದ್ಸಲ ಭಜನ್ ಇದ್ದು ಇದು ಆದಂತ ಘಟನೆ ರೀ. ಒಂದ್ಸಲ ಭಜನ್ ಇದ್ದು ರೀ. ನಮ್ ಗುರುಗಳು ಅವ್ರು ಎಡೆ ಕುಂಟಿ ಹೊಡ್ಯಾಕತ್ತಿದ್ರು. 3ನೇ ದಿನಕ್ಕೆ ಭಜನ್ ಇದ್ದವ್ರಿ. ಒಂದು ದಿನಕ್ಕೆ 9 ಪದ ಕಲ್ಸಿದ್ದೆ. ಅವ್ರು ನಮ್ಮ ಮಾಸ್ತರ್ ಮಾಡಿದ್ರಿ ಸಾಹಿತ್ಯ. ಅವ್ರು ಎಡೆ ಕುಂಟಿ ಹೊಡಿತಿದ್ರಿ, ನಾ ಓದ್ಕೊಂತ ಇವ್ ಹೇಳ್ತಿದ್ದೆ, ಇವ್ ಹಾಡ್ತಿದ್ದಾರೆ. ಒಂದು ದಿನಕ್ಕೆ 9 ಪದ ಅಷ್ಟ ತಲಿ ಭಜನಾ ಇರೋದ್ರಿಂದ ಒಟ್ಟು ಕಲಿಬೇಕಂತೇಳಿ ಅದೊಂದು ಟಾರ್ಗೆಟ್ ಇತ್ರಿ. ಅದು ಅಂದ್ರೆ ಟೈಮ್ ಇದ್ದಿದ್ದಲ್ರಿ. ಕರೆಕ್ಟ್ 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 ಕರೆಕ್ಟ್. ಒಟ್ಟು ಅಷ್ಟೆಲ್ಲ ತಯಾರಾಗ್ಯಾರ. ಎಷ್ಟೊತ್ತಿದ್ರು ಇನ್ನೊಬ್ರ ಹೇಳಿಂದ ಕಲಿದ. ಅಡ್ಡಿಲ್ಲ, ಬಟ್ ನೆನಪಿನ ಶಕ್ತಿ ಬಾಳ ಐತ್ರಿ. ಅಡ್ಡಿಲ್ಲ. ಈಗ ಅವ್ರ ಕಾರ್ಯಕ್ರಮಕ್ಕೆಲ್ಲ ನೀವು ಹೋಗ್ತಿದ್ರಲ್ಲ? ಹೋಗ್ತಿದ್ರು. ಮೊದಲು ನಮ್ ಗುರುಗಳು ಹೋಗ್ತಿದ್ರಿ. ಅವ್ರ ಅನಂತರ ನಾನು ಅವ್ರ ಕೂಡ ಒಂದ್ ಸ್ವಲ್ಪ ಸಂಪರ್ಕ ಆಗಿಂದ ಹೋಗಪ್ಪ ನೀನ ಅಂತೇಳಿ ನಾನು ಕೆಲವೊಂದಿಷ್ಟು ಹೋಗೇನ್ರಿ. ಕರೆಕ್ಟ್ 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 ಕರೆಕ್ಟ್. ಈಗ ಹೆಂಗ ಅನಿಸ್ತಿತ್ತ ಅವಾಗಿನ ಭಜನಾ ಈಗಿನ ಭಜನಾಕ? ಭಜನಾ ಗುರುಗಳ ಅವಾಗಿನ ಭಜನಾಕ ಈಗಿನ ಭಜನಾಕ ನಾವಾದ್ರೂ ಹಂಗಾಗಿ ಬಿಟ್ಟೇವ್ರಿ. ನಾವು ಕಲ್ತೇವ್ರಿ. ನಾನು 3 ವರ್ಷಕ್ಕೆ ಕಲ್ತೇನ್ರಿ. 3 ವರ್ಷ ಆಗಿಂದ ಅದು ಒಂದ್ ಸ್ವಲ್ಪ ಇವೇನ್ ಸವಾಲ್ ಕಾರ್ಯಕ್ರಮ ನೀವು ಮಾಡಿದ್ರಿ? ಒಂದ ಮಾಡಿದಾರೆ. ಇವ್ ಅಶ್ಲೀಲ ಏನ್ ಹೊಂಟವಲ್ರಿ. ಹಂಗಾಗಿ ಬ್ಯಾಡಪ್ಪ ಇದು ನಮ್ಗ. ಕರೆಕ್ಟ್. ಏನ್ರಿಪ್ಪ ಭಜನಾ ಅಂದ್ರ ದೇವ್ರ ಜ್ಞಾನ ಮಾಡ್ಬೇಕು. ಅದ್ ಹೋಗಿ ಈಗ ಗೊತ್ತೈತಿ ನಿಮಗ್ ಹೆಂಗ ಹಾಕತ್ತಾವಂತ. ಹಂಗಾಗಿ ಇಲ್ಲಪ್ಪ. ಏನಿಲ್ಲ, ಈಗ ಒಳ್ಳೆ ಒಳ್ಳೆ ಸಾಹಿತ್ಯಗಳನ್ನ ರಚನೆ ಮಾಡಿ ಆಮೇಲೆ ಜನ ಕೇಳೋರು ಸಾಕಷ್ಟು ಇದಾರೆ. ನಮ್ಮ ಹತ್ರ ಮೊದ್ಲಕ್ ಏನು ವಿದ್ಯೆ ಕಲ್ತೀವಿ ಹಂಚ್ಕೊಂತ ಹೋಗೋದ್ರಿ. ಹೌದೌದು. ಮಾಡ್ರಿ, ನಿರಂತರ ಮಾಡ್ರಿ. ಖುಷಿ ಅನಿಸ್ತ, ನಮಗೂ ಖುಷಿ ಅನಿಸ್ತ. ನಮಸ್ಕಾರ ಚಿಕನರ. ಈಗ ರಮೇಶನ್ನ ನೀವು ಎಷ್ಟು ದಿವಸದಿಂದ ನಿಮ್ದು ಒಡನಾಟ? 14-15 ವರ್ಷದಿಂದ ಪರಿಚಯ. ಒಂದು ಕಡಪಟ್ಟಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು ನಾವು.
ಅವಾಗ ನಾನು ಬೆಡ್ತುರ್ ಪದ ಹಾಡಕ್ ಕುಂತಿದ್ದೆ ರೀ. ಬೆಡ್ತುರ್ ಪದ ಹಾಡಕ್ ಕುಂತಾಗ ಇವ್ ಅವ್ರ ಬೀಗರು ಊರಿಗೆ ಬಂದ್ರಿ ಅಲ್ಲಿ. ಬಂದು ನಮ್ಮ ಪದ ಯಾರ ಹಾಡಕ್ ಕುಂತಾರ ಅಂತೇಳಿ ಅಲ್ಲಿ ಬಂದ ಇವ. ಬಂದು ಯಾವ್ರಪ್ಪ ಅಂತಂದ್ರೆ ನಾವು ನೂಲ್ವ್ಯಾರಿ ನಮ್ದು ಪದ ಅದು ನೀವು ಹಾಡಕ್ ಕುಂತಾರ ಅಂತ ಕೇಳ್ದ. ಇಲ್ಪ ನಮ್ದು ಪದ ನಮ್ಮ ಗುರುಗಳು ನನಗೆ ಕೊಟ್ಟಿದ್ದು ನಮ್ಮ ಪದ ಹಾಡಕ್ ಕುಂತಾರ ನಾನು. ಇಲ್ರಿ ಮಕ್ಕ ಪರಿಚಯ ಇದ್ದಿಲ್ಲಲ್ರಿ. ಇಲ್ರಿ ನಮ್ಮ ಪದ ಇದು ನೀವು ಕದ್ ಕಾಪಿ ಮಾಡ್ರಿ ಹಂಗ ಹಿಂಗ ನಾವು ಯಾವ್ರ ಅವನೇನು ಅಂತ ಕೇಳ್ದ. ನಾವು ಜಿನ್ನೂರ ರೀ. ಜಿನ್ನೂರ ಅಂದ್ರೆ ರಾಮಣ್ಣ ನೀವು ಅಂದ. ಹ್ಞೂ ರೀ ಅಂದ. ನಾನು ನೂಲಿ ಶಿವಪುರ ಅಂದೆ. ಅವತ್ತು ಪರಿಚಯ ರೀ. ಅವ್ ಯಾರ ನನಗೂ ಗೊತ್ತಿಲ್ಲ. ಕೇಳಿದ್ದೆ ಹೆಸರು. ನನ್ನ ಹೆಸರು ಅವನು ಕೇಳ್ಯಾನ. ನಿಮ್ಮ ಅವ್ರ ಹೆಸರು ನೀವು ಕೇಳಿರಿ. ಕೇಳಿವಿ. ಅದು ವಿಷಯ ಗೊತ್ತಿದ್ದಿಲ್ಲ. ಇಬ್ರು ಮುಖ ಭೇಟಿಯಾಗಿದ್ದ ಅವತ್ತಾರ ಅಲ್ಲಿ ಕಡಪಟ್ಟಿ ಒಳಗಾಗಿದ್ದ. ಕಡಪಟ್ಟಿ ಇಲ್ರಿ ಇಲ್ಲಿ ಹುಬ್ಳಿ ತಾಲೂಕ್ ಕಡಪಟ್ಟಿ. ಹುಬ್ಳಿ ತಾಲೂಕ್ ಕಡಪಟ್ಟಿ. ಅಲ್ಲಿ ಹರಿಮಂದಿರದ್ದು ಜಾಗರಣೆ ಮಾಡ್ತಾರ್ರಿ. ಅಲ್ಲಿ ಹೋದಾಗ ಪರಿಚಯ ಆಗಿದ್ದ. ಅವತ್ತಿನಿಂದ ಇವತ್ತಿಗೆ ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಜಿನ್ನೂರು ಗ್ರಾಮದ ಪ್ರಸಿದ್ಧ ಭಜನಾ ಗಾನ ಕೋಗಿಲೆ ರಮೇಶ್ ಮಾಸ್ತರ್ ಕುರುಬರ್ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ನಮ್ಮ ಊರಿಗೆ ಬಂದು ನಮ್ಮನ್ನು ಸಂದರ್ಶನ ಮಾಡಿದಂತ ಬರಿದೇವರ ಕೊಪ್ಪ ಸದಾನಂದ ಗುರುಗಳಿಗೆ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದೇನಂದ್ರೆ ಎಲ್ಲರೂ ಈ ಕರುನಾಡ ರತ್ನಗಳು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಮೆಸೇಜ್ ನಿಮಗೆ ಬಂದ ಎಲ್ಲ ಪ್ರತಿಭೆಗಳ ನಿಜ ಜೀವನದ ಕತೆ ನಿಮ್ಮ ಮುಂದೆ ತೋರ್ಸಕ್ ನಾವು ಪ್ರಯತ್ನ ಮಾಡಕತ್ತೇವೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ.